your chat windows? Yes, everybody are ready. So fine. So yes. So now you just look at this. ಈಗ ನಿಮ್ಮ ಕಣ್ಮುಂದೆ ಕಾಣ್ತಿರುವಂತ ಪಿಕ್ಚರ್ ಮೇಲೆ ನೀವು ನೋಡಿ ಜಸ್ಟ್ ರಿಪ್ಲೈ ಮಾಡಿ ಏನಿದು, ವಾಟ್ ಇಸ್ ದಿಸ್? ನೀವು ಅದ್ ನೋಡೋ ಕಡೆ ಏನ್ ಅನ್ಸುತ್ತೆ ನಿಮಗೆ? ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ರಿಪ್ಲೈ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಪಿಕ್ಚರ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ರಿಪ್ಲೈ ಮಾಡಿ. ವಿಲ್ಲಾ, ಇನ್ನ ಚಾಟ್ ವಿಂಡೋನ ಯೂಸ್ ಮಾಡ್ಕೊಳ್ಳಿ. ರೆಸಿಡೆನ್ಸ್, ವೆರಿ ಗುಡ್. ಬ್ಯೂಟಿಫುಲ್ ಹೋಮ್, ಥ್ಯಾಂಕ್ ಯು ಜಡ್ಡಿ ಟ್ರೈನಿಂಗ್ ಸರ್. ಚನ್ನಬಸಪ್ಪ ಮ್ಯಾನ್ಷನ್. ಸೊ ಒಂದ್ ನಿಮಿಷ. Yes. So wonderful home. Very good. So it's an, ನಾವು ಹೇಳ್ಬೇಕಾದ್ರೆ ಇಟ್ಸ್ ಎ ಡ್ರೀಮ್ ಹೌಸ್. ಸೊ ಯಾರ್ಯಾರು ಕನ್ಸು ಕಟ್ಟಿರ್ತಾರೋ ಈ ತರ ಒಂದು ಮನೆ ಕಟ್ಕೋಬೇಕಂತ ಎಲ್ಲರಿಗೂ ಡ್ರೀಮ್ ಇರುತ್ತೆ. ಇಟ್ಸ್ ಎ ಡ್ರೀಮ್ ಹೌಸ್. ಸೊ ಈಗ ನಿಮ್ ಕಣ್ ಮುಂದೆ ಕಾಣೋದು ಏನಂತ ಹೇಳಿ. ಸೊ ಇದ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಕಣ್ ಮುಂದೆ ಕಾಣ್ತಾ ಇರೋಂಥ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಮನ್ಸಿನಲ್ಲಿ ಏನ್ ಬರುತ್ತೆ ಅದನ್ನ ಹಾಕಿ. ತುಂಬಾ ಚೆನ್ನಾಗಿ ಆನ್ಸರ್ಸ್ ಬಂದಿದ್ದು. ಲಕ್ಸುರಿ ಹೌಸ್. ನಿಮ್ ಕಣ್ ಮುಂದೆ ಕಾಣ್ತಾ ಇರುವಂತ ಪಿಕ್ಚರ್ ಈಗ ಏನ್ ಅನ್ಸುತ್ತೆ? 7 ವಂಡರ್ಸ್ ಇನ್ ದ ವರ್ಲ್ಡ್. ಮೋಹನ್, ವೆರಿ ಗುಡ್ ಸರ್. ಸ್ಟಿಲ್ ವಂಡರ್ಸ್, ವೆರಿ ಗುಡ್. Still any answers? World tour, very good. Chandana, traveling, very good. 7 wonders all over the world. Thank you, JP sir. Need to see all. Hope you will see sir, JP sir. Yes. ತುಂಬಾನೇ ಆನ್ಸರ್ಸ್ ಬಂದು. ಎಸ್, ಇಟ್ಸ್ 7 ವಂಡರ್ಸ್ ಅಂಡ್ ವರ್ಲ್ಡ್ ಟೂರ್. ಯಾರಿಗ ಆಸೆ ಇರಲ್ಲ ಹೇಳ್ರಿ ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ? ಈಗ ಯಾರಿಗೂ ಆಸೆ ಪಡಲ್ಲ. ಯಾಕಂತಂದ್ರೆ ಈಗ ತುಂಬಾ ಕರೋನಾ ಬಂದಿದೆ, ಅದಕ್ಕಾಗಿ ತುಂಬಾ ಮಂದಿ ವರ್ಲ್ಡ್ ಟೂರ್ ಹೋಗಲ್ಲ. ಬಟ್ ಆಫ್ಟರ್ ಲಾಕ್ ಡೌನ್ ಕಂಪ್ಲೀಟ್ ಎಲ್ಲ ಆದ್ಮೇಲೆ 1-2 ವರ್ಷದಲ್ಲಿ ಎಲ್ಲರಿಗೂ ಮತ್ತೆ ನಾರ್ಮಲ್ ಆಗಿ ನಾವೆಲ್ಲರೂ ಮತ್ತೆ ವರ್ಲ್ಡ್ ಟೂರ್ ಹೋಗ್ಬೇಕು. ಯಾರಿಗೆ ಇಷ್ಟ ಇರಲ್ಲ ವರ್ಲ್ಡ್ ಟೂರ್ ಹೋಗ್ಬಾರ್ದು ಅಂತ? ಎಸ್. ಮೆಹುಲ್ ಜೈನ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಡ್ರೀಮ್ ಟು ವಿಸಿಟ್ ಈಚ್ ಆಫ್ ದಮ್. ಡೆಫಿನೆಟ್ಲಿ ಸರ್, ಯು ವಿಲ್. ಸೊ ನೆಕ್ಸ್ಟ್, ವಾಟ್ ಇಸ್ ದಿಸ್? ಭಾರತೀಯ ವ್ಯವಸ್ಥೆ ಬೆಂಗಳೂರು ವ್ಯವಸ್ಥೆ ಸಂಸ್ಥೆ ಮ್ಯಾನೇಜ್ಮೆಂಟ್. Yes, you can use your chat window. What is this? So, okay, let me go to the topic. So this is ನಮ್ಗೆ ಫ್ಯೂಚರ್ ನಲ್ಲಿ ಮಕ್ಕಳಿಗೆ ಇಂಥ ಒಂದು ದೊಡ್ಡ ಕಾಲೇಜಸ್ ನಲ್ಲಿ ಓದ್ಬೇಕು, ಟಾಪ್ ಸ್ಕೂಲ್ಸ್ ನಲ್ಲಿ ಓದ್ಬೇಕು, IIM, IIT ಈ ತರ ಟಾಪ್ ಕಾಲೇಜ್ ನಲ್ಲಿ ಓದ್ಬಾರ್ದು ಅಂತ ಯಾರಿಗೆ ಆಸೆ ಇರುತ್ತೆ? ಹೌದಲ್ವಾ? ಸೊ ಈ ಎಲ್ಲಾ ಆಸೆಗಳು ನಮ್ಗೆ ಆಸೆ ಇರೋದು ತಪ್ಪಲ್ಲ, ಕನ್ಸು ಕಾಣೋದು ತಪ್ಪಲ್ಲ. ಆದ್ರೆ ಸಪೋಸ್ ನಾವು ಒಂದು ಎಂಪ್ಲಾಯರ್ ಆಗಿ ನಾವು ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಈ ಒಂದು ಆಸೆಗಳನ್ನ ತೀರ್ಸ್ಕೋಬೇಕು ಅಂದ್ರೆ ಒಂದು ಎಂಪ್ಲಾಯಿ ಆಗಿ ಇಸ್ ಇಟ್ ಸೋ ಈಸಿ? ಈ ಎಲ್ಲಾ ಆಸೆಗಳನ್ನ ನಾವು ತೀರ್ಸ್ಕೋಬೋದಾ ಜಸ್ಟ್ ವರ್ಕಿಂಗ್ ಇನ್ ಒನ್ ಕಂಪನಿ ಆರ್ ಇನ್ ಸಮ್ ಆರ್ಗನೈಸೇಷನ್? ವಾಟ್ ಯು ಫೀಲ್? ನಾವು ಈ ಎಲ್ಲಾ ಆಸೆಗಳನ್ನ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಒಂದು ಎಂಪ್ಲಾಯ್ ಆಗಿ ತೀರ್ಸ್ಕೋಬೋದಾ ಅನ್ಸುತ್ತಾ ನಿಮ್ಗೆಲ್ಲ? ನಿಮ್ಮೆಲ್ಲಾ ಆನ್ಸರ್ಗಳನ್ನ ನೀವು ಚಾಟ್ ವಿಂಡೋ ಯೂಸ್ ಮಾಡಬಹುದು. ಸುನಿಲ್ ಚೌಧರಿ, ನೋ, ಅಬ್ಸಲ್ಯೂಟ್ಲಿ ನೋ. ಸೊ ನಿಮ್ಮ ಆನ್ಸರ್ಸ್ ಎಲ್ಲ ಮುಂದಿದೆ. ಸೊ ನಿಮಗೆ ದರ್ ವಾಸ್ ನೋ ಟೈಮ್. ಜಿ ಶ್ರೀಕಾಂತ್, ಓಕೆ, ನೋ. ರಾಜಾ, ಗುಡ್, ನೋ ವೇ. ಎಸ್, ಅಬ್ಸಲ್ಯೂಟ್ಲಿ ಮೈ ಡಿಯರ್ ಫ್ರೆಂಡ್ಸ್. ಸೊ ನಾವು ಜಸ್ಟ್ ಒಂದು ಎಂಪ್ಲಾಯಿ ಆಗಿ ಈ ಎಲ್ಲಾ ಕನಸುಗಳನ್ನ ನಾವು ಕಟ್ಟಿ ಅದನ್ನ ನಾವು ಕನ್ಸನ್ನ ನಿಜ ಮಾಡ್ಕೋಬೇಕಂದ್ರೆ ನಿಜವಾಗ್ಲೂ ಕಷ್ಟನೇ. ಯಾವುದೋ ಒಂದು ಸೋರ್ಸ್ ಆಫ್ ಇನ್ಕಮ್ ಇನ್ನೊಂದು ಬೇಕು. ಬರೀ ನಾವು ಒಂದು ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇವೆಲ್ಲವನ್ನೂ ನಾವು ಕನ್ಸುಗಳನ್ನ ನಿಜ ಮಾಡ್ಕೋಬೇಕಂದ್ರೆ ನಿಜವಾಗ್ಲೂ ಕಷ್ಟ. ಸೊ ಈಗ ಮತ್ತೆ ನಮ್ಮ ಕನ್ಸುಗಳು ನಿಜ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಸೊ ಇವತ್ತಿನ ಟ್ರೈನಿಂಗೇ ಅದು, ಯಂಗ್ ಎಂಟರ್ಪ್ರಿನರ್ ಟ್ರೈನಿಂಗ್. ಸೊ ದಟ್ ಈಸ್ ವಾಟ್ ವಿ ಕಾಲ್. ಎಸ್,
ಎಸ್ ಅನ್ನೋ ಒಂದು ಟಾಪಿಕ್ ಅದೇ ಹೇಳುತ್ತೆ ನಮಗೆ. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಅದೇ, ಎಸ್, ಯಂಗ್ ಎಂಟರ್ಪ್ರಿನರ್ ಶೈನಿಂಗ್. ಮತ್ತೆ ನೀವು ಯಂಗ್ ಎಂಟರ್ಪ್ರಿನರ್ ಶೈನಿಂಗ್ ಅಂದ್ರೆ ಇದು ಓನ್ಲಿ ಚಿಕ್ಕ ಏಜ್ ಇದ್ದವರಿಗೆ ಅಂತಲ್ಲ, ಚಿಕ್ಕ ಏಜ್ ಇದ್ದವರಿಗೆ ಅಲ್ಲ. ಇದು ಯಂಗ್ ಎಂಟರ್ಪ್ರಿನರ್ ಶೈನಿಂಗ್ ಅನ್ನೋದು ಯಾರು ತಮ್ಮ ಎಂಟರ್ಪ್ರಿನರ್ ಅಂದ್ರೆ ತನ್ನ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೋ ಅವರೆಲ್ಲ ಹೆಂಗೆ, ಹೌದಲ್ವಾ? ಯಾವ ಏಜ್ ನಲ್ಲಿ ಸ್ಟಾರ್ಟ್ ಮಾಡ್ತಾರಂತ ಮ್ಯಾಟರ್ ಅಲ್ಲ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಹೆಂಗೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಅವ್ರು ಆಗ್ತಾರ ಅನ್ನೋದೇ. ಸೊ ಇವತ್ತಿನ ಟ್ರೈನಿಂಗ್ ಪ್ರೋಗ್ರಾಮ್ ಯಂಗ್ ಎಂಟರ್ಪ್ರಿನರ್ ಶೈನಿಂಗ್. ಆರ್ ಯು ರೆಡಿ ಫಾರ್ ದ ಫರ್ದರ್? ಆರ್ ಯು ಆಲ್ ರೆಡಿ ಫಾರ್ ದ ಫರ್ದರ್ ಸೆಷನ್? ಆರ್ ಯು ಆಲ್ ರೆಡಿ ಫಾರ್ ದ ಫರ್ದರ್ ಸೆಷನ್? ಎಸ್, ನೋಡ್ರಿ ನಿಮ್ಮ ಆನ್ಸರ್ ನಲ್ಲಿ ಎಸ್ ಎಸ್ ಅಂತ ಬರ್ತಾ ಇದೆ. ಎಸ್ ಅಂದ್ರೆ ಯಂಗ್ ಎಂಟರ್ಪ್ರಿನರ್ ಶೈನಿಂಗ್. ಆಲ್ರೆಡಿ ಯು ಆರ್ ಹಾಫ್ ವೇ, ನೀವು ಅರ್ಧಕ್ಕೆ ಬಂದ್ಬಿಟ್ಟಿದ್ದೀರಿ ನನ್ನ ಜೊತೆಗೆ. ಎಸ್ ಅಂತ ನೀವೇ ಹೇಳ್ತಿದ್ದೀರಿ, ಎಸ್ ಹೇಳ್ತಿದ್ದೀರಿ ಅಂದ್ರೆ ಅರ್ಥ ಯು ಆರ್ ಆಲ್ ರೆಡಿ ಫಾರ್ ದ ಎಂಟರ್ಪ್ರಿನರ್ಶಿಪ್. ಎಸ್, ವಿ ಆಲ್ will today go to become entrepreneurs. From today we will start working at. ನೋಡ್ರಿ ಈ ಪಿಕ್ಚರ್ ನಿಮಗೆ ನೋಡಿದಾಗ ಅನ್ಸುತ್ತೆ, ಈ ಬೌಲ್ ಇದಲ್ಲ, ಈ ಬೌಲ್ ನಲ್ಲಿರೋ ಫಿಶಸ್ ನ ನೋಡ್ರಿ ನೀವು. ಈ ಬೌಲ್ ನಲ್ಲಿರೋ ಫಿಶಸ್ ಗೆ ಈ ಬೌಲ್ ಇದೆ ನೋಡ್ರಿ, ಇದು ಹೆಂಗಿದೆ? ಈ ಬೌಲ್ ನಲ್ಲಿ ಇರುವಂತದ್ದು ಎಂಪ್ಲಾಯ್ಸ್. ಸೊ ಆಲ್ ಆರ್ ಸೇಮ್ ಅಂಡ್ ದೇ ಆರ್ ಆಲ್ ವರ್ಕಿಂಗ್ ದ ಸೇಮ್ ಜಾಬ್. ಅಂಡ್ ದಿಸ್ ಈಸ್ ಟ್ರೈಂಗ್ ಟು ಜಂಪ್ ಇನ್ ಟು ಅದರ್. ಅಂದ್ರೆ ಇದು ಏನ್ ಮಾಡ್ತಾ ಇದೆ, ಇನ್ನೊಂದು ಬೌಲ್ ನಲ್ಲಿ ಜಂಪ್ ಹಾಕಿ ನೋಡ್ತಾ ಇದೆ. ದಿಟ್ ಈಸ್ ನಥಿಂಗ್ ಬಟ್ ಎಂಪ್ಲಾಯರ್ ಅಂದ್ರೆ ಎಂಟರ್ಪ್ರಿನರ್. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇಲ್ಲ ಹೌ ಟು ಬಿಕಮ್ ಎ ಎಂಪ್ಲಾಯಿ ಟು ಎ ಎಂಟರ್ಪ್ರಿನರ್ ಆರ್ ಎಂಪ್ಲಾಯರ್. ಹೌ ವಿ ನೀಡ್ ಟು ಕನ್ವರ್ಟ್ ಅವರ್ ಸೆಲ್ಫ್ ಎ ಎಂಪ್ಲಾಯಿ ಟು ಎಂಟರ್ಪ್ರಿನರ್. ಸೊ ದಿಸ್ ಇಸ್ ವಾಟ್ ನಾವು ಇವತ್ತು ಡಿಸ್ಕಸ್ ಮಾಡ್ಬೇಕಾಗಿದ್ದು. ನಾವು ಯಾವ ತರ ನಮ್ಮ ಎಂಪ್ಲಾಯಿ, ನಾನು ಜಾಬ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ನಮ್ಮ ದೊಡ್ಡ ದೊಡ್ಡ ಕನಸುಗಳನ್ನ ನಾವು ನನ್ಸುಗಳಾಗಿ ಮಾಡ್ಕೋಬೇಕು ಅಂತಂದ್ರೆ ಬರೀ ಒಂದು ಜಾಬ್ ಇಂದ ಆಗಲ್ಲ. ನಾನು ಮೊದಲೇ ನಿಮಗೆ 3 ಕ್ವಶನ್ಸ್ ಕೇಳಿದೆ. ನಾವೆಲ್ಲರೂ ಒಂದು ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇವನ್ನೆಲ್ಲ ನಾವು ಸಾಧಿಸಬಹುದಾ ಅಂತ ನಾವು ಹೇಳಿದಾಗ ತುಂಬಾ ಮಂದಿ ಇಲ್ಲ ಆಗಲ್ಲ ಅಂತ ಹೇಳಿದ್ರಿ. ಸೊ ನಾವು ಈ ಕನಸುಗಳನ್ನ ನನ್ಸು ಮಾಡ್ಕೋಬೇಕು ಅಂತ ನಾವು ಎಂಪ್ಲಾಯಿಗೆ ಉಳಿದ್ರೆ ಆಗ್ಬಿಡುತ್ತಾ? ಇಲ್ಲ. ಒಂದು ಎಂಪ್ಲಾಯಿ ಇಂದ ನಾವು ಎಂಟರ್ಪ್ರಿನರ್ ಆಗ್ಬೇಕು. ಎಂಟರ್ಪ್ರಿನರ್ ಆದಾಗ ಡೆಫಿನೆಟ್ ಆಗಿ ನಾವು ಏನಾಗ ಸಾಧ್ಯ, ನಮ್ಮ ಕನಸುಗಳನ್ನೆಲ್ಲ ನಾವು ನನ್ಸು ಮಾಡಕ್ಕೆ ಆಗುತ್ತೆ. ಹಾಗಾದ್ರೆ ಎಂಪ್ಲಾಯ್ ಅಂದ್ರೆ ಯಾರು? ಹೂ ಇಸ್ ಎ ಎಂಪ್ಲಾಯ್? ಯಾರು ಎಂಪ್ಲಾಯ್ ಅಂದ್ರೆ? ಸೊ ಬಹಳಷ್ಟು ಮಂದಿ ಆಲ್ರೆಡಿ ಜಾಬ್ ಮಾಡ್ತಿದ್ದೀರಾ, ಆಲ್ರೆಡಿ ಎಂಟರ್ಪ್ರಿನರ್ಸ್ ಕೂಡ ನಮ್ಮ ಟ್ರೈನಿಂಗ್ ನಲ್ಲಿ ಇದ್ದೀರಾ. ಆದ್ರೆ ಮತ್ತೆ ಹೂ ಇಸ್ ಎಂಪ್ಲಾಯ್ ದೆನ್? ಎಂಪ್ಲಾಯ್ ಅಂದ್ರೆ ಯಾರು? ಜಸ್ಟ್ ಇನ್ ಶಾರ್ಟ್ ವರ್ಡ್ಸ್ ಹೇಳ್ರಿ, ನೀವು ಡೆಫಿನೇಷನ್ ನನಗೆ ಬೇಕಾಗಿಲ್ಲ. ಜನರಲ್ ಆಗಿ ಎಂಪ್ಲಾಯಿ ಅಂದ್ರೆ ಯಾರು? ಜನರಲ್ ಆಗಿ ಎಂಪ್ಲಾಯ್ ಅಂದ್ರೆ ಯಾರು? ಒನ್ ಹೂ ಇಸ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್. ವೆರಿ ಗುಡ್ ಜಿ ಶ್ರೀಕಾಂತ್. ಯಾವುದೇ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇರೋರು ಹೂ ಇಸ್ ವರ್ಕಿಂಗ್ ಅಂಡರ್ ಎಂಪ್ಲಾಯರ್. ವೆರಿ ಗುಡ್ ಆನ್ಸರ್ ಪವನ್ ಕಲ್ಯಾಣ್. ಯಾರು ಎಂಪ್ಲಾಯರ್ ಅಂಡರ್ ನಲ್ಲಿ ವರ್ಕ್ ಮಾಡ್ತಾರೆ? ಹೂ ಹ್ಯಾಸ್ ಎ ಬಾಸ್? ಚನ್ನಬಸವ ಕರೆಕ್ಟ್. ಯಾರಿಗೆ ಬಾಸ್ ಇರ್ತಾರೋ ಅವ್ರು ಎಂಪ್ಲಾಯಿ ಆಗ್ತಾರೆ. ವರ್ಕ್ಸ್ ಫಾರ್ ಮನಿ ರಮ್ಯಾ, ವೆರಿ ಗುಡ್ ಆನ್ಸರ್. ವರ್ಕ್ಸ್ ಫಾರ್ ಮನಿ, ವೆರಿ ಗುಡ್. ಸೊ ಇನ್ನು ಸಿಂಪಲ್ ವಾಗಿ ಹೇಳ್ಬೇಕಂತಂದ್ರೆ ಈಸಿಯಾಗಿ ಬೇರೆಯವ್ರ ಕನಸುಗಳನ್ನ ನನ್ಸು ಮಾಡಕ್ಕೆ ನಾವು ವರ್ಕ್ ಮಾಡ್ತಾ ಇದೀವಿ ಒಂದು ಎಂಪ್ಲಾಯಿ ಅಂದ್ರೆ ನಮ್ಮ ಬಾಸ್ ಕನಸುಗಳನ್ನ ಅಥವಾ ನಮ್ಮ ಓನರ್ ಕನಸುಗಳನ್ನ ನನ್ಸು ಮಾಡಕ್ಕೆ ನಾವೆಲ್ಲ ವರ್ಕ್ ಮಾಡ್ತಿದೀವಿ ಅನ್ನೋದು ಸಿಂಪಲ್ ವೇನಲ್ಲಿ ಹೇಳ್ಬೇಕಂದ್ರೆ. ಇಲ್ಲಿ ಎಂಟರ್ಪ್ರಿನರ್ ರಾಂಗ್ ಅಲ್ಲ, ಎಂಪ್ಲಾಯರ್ ರಾಂಗ್ ಅಲ್ಲ. ಪರಿಸ್ಥಿತಿಗಳು ಹಂಗಿದೆ. ಪರಿಸ್ಥಿತಿಗಳು ನಮ್ಮನ್ನ ಎಂಪ್ಲಾಯ್ ಮಾಡ್ತವೆ, ಪರಿಸ್ಥಿತಿಗಳು ಸ್ವಲ್ಪ ಮಂದಿ ಎಂಟರ್ಪ್ರಿನರ್ ಮಾಡ್ತವೆ. ಆದ್ರೆ ನಾವು ಆ ಪರಿಸ್ಥಿತಿಗಳನ್ನ ಹೆಂಗೆ ಚೇಂಜ್ ಮಾಡಿ ನಾವು ಎಂಪ್ಲಾಯರ್ ಆಗ್ಬೋದು ಅನ್ನೋದು. ಸೊ ಇವತ್ತಿನ ಟಾಪಿಕ್ ಎಸ್, ಯಂಗ್ ಎಂಟರ್ಪ್ರಿನರ್ ಶೈನಿಂಗ್. ಸೊ ಎಂಪ್ಲಾಯ್ ಇಸ್ ಅ ಒನ್ ಹೂ ವರ್ಕ್ಸ್ ಅಂಡರ್ ಸಮ್ ಒನ್ ಫಾರ್ ಫುಲ್ಫಿಲಿಂಗ್ ಹಿಸ್ ಡ್ರೀಮ್ಸ್. ಅವ್ರ ಡ್ರೀಮ್ಸ್ ನಾವು ಫುಲ್ಫಿಲ್ ಮಾಡಕ್ಕೆ ವರ್ಕ್ ಮಾಡೋರೆ ಈ ಎಂಪ್ಲಾಯ್. ಈಗ ನಿಮ್ ಮುಂದೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವತ್ತು ಒಂದು ಎಂಪ್ಲಾಯ್ ನ ಕ್ವಾಲಿಟೀಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಒಂದು ಕಂಪನೀಸ್. 2019 ನಲ್ಲಿ ನಾನು ಸರ್ವೆ ಮಾಡಿದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಒಂದು ಕಂಪನಿಯಿಂದ ಎಂಪ್ಲಾಯ್ಸ್ ನಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಯಾರು ಅಷ್ಟು ಈಸಿಯಾಗಿ ಕಂಪನಿನಲ್ಲಿ ಜಾಬ್ಸ್ಗೆ ತೊಗೊಳಲ್ಲ. ಆ ತಗೋಬೇಕಂದ್ರೆ ಏನ್ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಅಂದ್ರೆ ಅವರು ತುಂಬಾ ಟ್ಯಾಲೆಂಟೆಡ್ ಆಗಿರ್ಬೇಕು, ಮತ್ತೆ ತುಂಬಾ ಎಂಥೂಸಿಯಾಸ್ಟಿಕ್ ಆಗಿರ್ಬೇಕು, ಮತ್ತೆ ಅವರಲ್ಲಿ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ವರ್ಕರ್ ಆಗಿರ್ಬೇಕು. ಅಂಡ್ ನಿಮ್ಗೆ ಗೊತ್ತೇ ಗೊತ್ತು, ಮಲ್ಟಿಪಲ್ ಟಾಸ್ಕ್ ಇರಬೇಕು. ಒಂದೇ ಕೆಲಸ ಮಾಡ್ತೀನಿ ನಾನು ಒಂದೇ ಟೈಮ್ ನಲ್ಲಿ ಅಂದ್ರೆ ಆಗಲ್ಲ. ವಿಧವಾದ ಕೆಲಸ ಅಂದ್ರೆ ಒಬ್ಬ ಪರ್ಸನ್ ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ಬೇಕು. ಅಂದ್ರೆ ಮಲ್ಟಿ ಸ್ಕಿಲ್ಡ್ ಪೀಪಲ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವತ್ತು. ಅಂದ್ರೆ ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು IT ಕಂಪ್ನಿನಲ್ಲಿ ಒಬ್ಬ ಪರ್ಸನ್ಗೆ ಬರೀ ಸಾಫ್ಟ್ವೇರ್ ಡೆವಲಪರ್ ಅಲ್ಲ, ಹಾರ್ಡ್ವೇರ್ ಕೂಡ ಗೊತ್ತಿರಬೇಕು, ನೆಟ್ವರ್ಕಿಂಗ್ ಕೂಡ ಗೊತ್ತಿರಬೇಕು, ಈ ತರ. ಅದೇ ಒಂಥರ ಒಂದು ಕಾಲೇಜ್ ನಲ್ಲಿ ಒಬ್ಬ ಲೆಕ್ಚರ್ ಜಾಬ್ ತಗೊಂಡ್ರೆ ಬರೀ ಅವರು ಲೆಕ್ಚರಿಂಗ್ ಅಷ್ಟೇ ಎಲ್ಲ ಮಾಡೋದಲ್ಲ, ಅವ್ರಿಗೆ ಇನ್ನು ಬೇರೆ ಬೇರೆ ಟ್ಯಾಲೆಂಟ್ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಗೊತ್ತಿರಬೇಕು. ಯಾವ ತರ ಒಂದು ಆರ್ಗನೈಸೇಷನ್ ಇನ್ನು ಒಳ್ಳೆ ಸ್ಥಾನಕ್ಕೆ ಕೊಡೋದು, ಇವೆಲ್ಲವೂ ಏನಾಗ್ತವೆ ಬೇಕಾಗ್ತವೆ. ಅದಕ್ಕಾಗಿ ಮಲ್ಟಿ ಟಾಸ್ಕ್ ಬೇಕು. ಅಂಡ್ ವಿಷನರಿ ಇರ್ಬೇಕು. ಯಾವ ವಿಷನರಿ? ಅವ್ನ್ ವಿಷನರಿ ಅಲ್ಲ, ಕಂಪನಿನ ವಿಷನರಿ ಅವನ ತಲೆಯಲ್ಲಿ ಇಟ್ಕೊಂಡು
ಕೆಲಸ ಮಾಡಬೇಕು. ಸೊ ಅಂಡ್ ಲಾಸ್ಟ್ ನಾನು ಹೇಳಿದ್ನಲ್ಲ, ಬರೀ ಡಿಗ್ರಿ ಅಥವಾ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ನಿಮಗೆ ಯಾವತ್ತು ಜಾಬ್ ಕೊಡಲ್ಲ. ಸೊ ನಿಮಗೆ ಕೊಡೋದೇ ನಿಮ್ಮಲ್ಲಿ ಇರುವಂತ ವರ್ಸಟೈಲ್ ಟ್ಯಾಲೆಂಟ್. ಸೊ ಅನ್ಕೊಳ್ಳೋಣ ಇವೆಲ್ಲ ಕ್ವಾಲಿಟೀಸ್ ನಮಗಿದೆ, ನಾವು ಒಂದು ಜಾಬ್ ನಲ್ಲಿ ಸೆಲೆಕ್ಟ್ ಆಗೋಣ ಅಂತ. ನಿಮ್ಗೆ ಗೊತ್ತೇ ಗೊತ್ತು, ಈ ಕರೋನಾ ಬಂದಾಗ ಎಕನಾಮಿಕ್ ಎಷ್ಟೊಂದು ಟ್ರಬಲ್ ಆಗುತ್ತೆ, ಎಷ್ಟು ಎಂಪ್ಲಾಯ್ಸ್ ಎಲ್ಲ ತೆಗಿತಾರೋ ಅಥವಾ ಎಷ್ಟು ಎಂಪ್ಲಾಯ್ಸ್ ಸಸ್ಟೈನ್ ಆಗ್ತಾರೋ, ಸಸ್ಟೈನ್ ಆದವ್ರಿಗೆ ಎಷ್ಟೆಲ್ಲ ಪ್ರೆಷರ್ಸ್ ಇರುತ್ತೋ ನಮ್ಗೆ ಗೊತ್ತೇ ಇಲ್ಲ. ಸೊ ಅದಕ್ಕಾಗಿನೇ ನಾವು ಇಲ್ಲಿ ಮಾಡ್ಬೇಕಾಗಿದ್ದು ಒಂದೇ, ವಿ ಹ್ಯಾವ್ ಟು ನೋ ದಟ್ ಇವಾಗ ಓಕೆ ನಾವು ಕಂಪ್ನಿನಲ್ಲಿ ಜಾಬ್ ಜಾಯ್ನ್ ಆಗಿದೀವಿ ಅನ್ಕೊಳ್ಳೋಣ. ಜಾಬ್ ಜಾಯ್ನ್ ಆದ್ಮೇಲೆ ನಮಗೆ ಎಷ್ಟು ನೋಡ್ರಿ, ಜಾಬ್ ಜಾಯ್ನ್ ಆಗಿದೀವಿ ಅನ್ಕೊಳ್ಳೋಣ, ಎಷ್ಟು ಸ್ಯಾಲ್ರಿ ಕೊಡ್ಬೋದು ಮ್ಯಾಕ್ಸಿಮಮ್ ನಮಗೆ? ಒಂದು ಮ್ಯಾಕ್ಸ್ ಎಷ್ಟು ಸ್ಯಾಲ್ರಿ ಕೊಡ್ಬೋದು? ನೀವು ಚಾರ್ಟ್ ವಿಂಡೋ ಯೂಸ್ ಮಾಡ್ಕೋಬಹುದು ಬೇಕಂದ್ರೆ. ಮ್ಯಾಕ್ಸ್ ಸ್ಯಾಲ್ರಿ ನಮ್ಗೆ ಎಷ್ಟು ಕೊಡ್ಬೋದು? ಒಂದು ಕಂಪ್ನಿಯಲ್ಲಿ ಇವೆಲ್ಲ ಟ್ಯಾಲೆಂಟ್ ಇದೆ ನಮಗೆ, ಒಂದು ಕಂಪ್ನಿನಲ್ಲಿ ಜಾಬ್ ಸಿಕ್ಕಿದೆ ನಮಗೆ, ಮ್ಯಾಕ್ಸಿಮಮ್ ಏನ್ ಸ್ಯಾಲ್ರಿ ನಮಗೆ ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಟ್ ಮ್ಯಾಕ್ಸ್ ಸ್ಯಾಲ್ರಿ ದೇ ಕ್ಯಾನ್ ಗಿವ್ ಅಸ್? ತುಂಬಾ ಆನ್ಸರ್ಸ್ ಬರ್ತಿದಾವೆ. ವೆರಿ ಗುಡ್. ಸೊ 50,000. ಇನ್ನ 2 lakhs ಬಸವರಾಜ್, ವೆರಿ ಗುಡ್ ಸರ್. 1 lakh, ವೆರಿ ಗುಡ್. 40 to 50K, ವೆರಿ ಗುಡ್, ವೆರಿ ಗುಡ್ ಆನ್ಸರ್. ಸೊ 1 ಲಕ್ಷ ಕೊಡ್ಬೋದು, 2 ಲಕ್ಷ ಕೊಡ್ಬೋದು, 1.5 ಕೊಡ್ಬೋದು, 60,000 ಕೊಡ್ಬೋದು. ಇಟ್ಸ್ ಬೇಸ್ಡ್ ಆನ್ ದ ವರ್ಕ್. ಅಬ್ಸಲ್ಯೂಟ್ಲಿ ರೈಟ್ ಪವನ್ ಕಲ್ಯಾಣ್. ಸೊ ಡಿಪೆಂಡಿಂಗ್ ಆನ್ ದ ಟ್ಯಾಲೆಂಟ್. ಶಾಂತಿ ಮೇಡಮ್ ಕರೆಕ್ಟ್. ಸೊ ಈಗ ನಂದು ಕ್ವಶನ್, ಓಕೆ ನಾವು 2 ಲಕ್ಷ ಕೊಡ್ತಾರೆ ಅನ್ಕೊಳ್ಳೋಣ. ಮ್ಯಾಕ್ಸಿಮಮ್ ಈಸ್ ಆಫ್ ಸುಂದರ್ ಪಿಚೈ. ಅಂಡ್ ಚನ್ನಬಸವ ಅವರೇ, ಸುಂದರ್ ಪಿಚೈ ಬರೀ ಎಂಪ್ಲಾಯಿ ಅಲ್ಲ, ಅವರು ಶೇರ್ ಹೋಲ್ಡರ್. ಅದಕ್ಕಾಗಿನೇ ಅವ್ರಿಗೆ ಸ್ಯಾಲರಿ ಜಾಸ್ತಿ ಇರುತ್ತೆ. ಸುಂದರ್ ಪಿಚೈ ಇಸ್ ನಾಟ್ ಓನ್ಲಿ ಜಸ್ಟ್ ಎಂಪ್ಲಾಯಿ, ಇಸ್ ಎ ಶೇರ್ ಹೋಲ್ಡರ್. ದಟ್ಸ್ ವೈ ಈಸ್ ಬಿಕಮ್ ಎ ಸಿಇಒ. ಒಂದು ಕಂಪ್ನಿಗೆ ಸಿಇಒ ಆಗ್ಬೇಕು ಅಂತಂತಂದ್ರೆ ಅವ್ರು ಬರೀ ಎಂಪ್ಲಾಯಿ ಆದ್ರಾಗಲ್ಲ, ಅವರು ಶೇರ್ಸ್ ಹೋಲ್ಡರ್ ಇರ್ಬೇಕು. ಅದಕ್ಕಾಗಿನೇ ಅವರು ಎಂಪ್ಲಾಯಿ ಆಗಲ್ಲ, ಅವರು ಈಸ್ ಎ ಶೇರ್ ಹೋಲ್ಡರ್. ಅದಕ್ಕಾಗಿನೇ ಅವ್ರನ್ನ ಸಿಇಒ ಅಂತ ಕರೀತಾರೆ. ಸಿಇಒ ಇಸ್ ಎ, ನಿಮಗೆ ಗೊತ್ತಿರುತ್ತೆ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಟ್ರೈನಿಂಗ್ ಮಾಡಿದಾಗ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಓಕೆ ಫೈನ್. ಸೊ ನಮಗೆ ಈಗ 1 ಲಕ್ಷನೋ 2 ಲಕ್ಷ ಕೊಡ್ತಾರೆ ಅಂದ್ರೆ ಎಷ್ಟು ಟೈಮ್ ತಗೋಬಹುದು? ಅಂದ್ರೆ ಒಂದು ಜಾಬ್ ಎಷ್ಟು ಟೈಮ್ ಇರ್ಬೋದು? ಇವಾಗ ಎಕ್ಸಾಂಪಲ್ ನಿಮ್ ಪ್ರಕಾರ 2 ಲಕ್ಷ ಕೊಡ್ತಾರ ಅನ್ಕೊಳ್ಳೋಣ, ಅಥವಾ 1.5 60,000 ಕೊಡ್ತಾರ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ನಾವು ಆ ಕಂಪನಿಗೆ ಒನ್ ಡೇ ಅಲ್ಲಿ? ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು ಒನ್ ಡೇ ಅಲ್ಲಿ? ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಆ ಕಂಪ್ನಿಗೋಸ್ಕರ? 8 to 10 hours. ಓಕೆ 8 hours, 8 to 10 hours, 8 hours, 10 hours, ವೆರಿ ಗುಡ್. ನೋಡಿ ನಿಮಗೆ ಗೊತ್ತೇ ಇರ್ತದೇನೋ ಇಲ್ಲೋ, ಒಂದು ಕಂಪ್ನಿ ನಮಗೆ 1 ಲಕ್ಷ ಕೊಡ್ತದಾರೆ ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ದಟ್ ದೇ ವಿಲ್ ಎಕ್ಸ್ಪೆಕ್ಟ್ ಓನ್ಲಿ 8 to 10 hours, 12 hours ಅಂತ ಯಾರು ಹೇಳಿದ್ರು? ದೇ ಮೇ ಕಾಲ್ ಯು ಎನಿ ಟೈಮ್. ಪ್ರೆಷರ್ ಹಂಗಿರುತ್ತೆ 1 ಲಕ್ಷ ಕೊಡ್ತಿದ್ದಾರೆ ಅಂದ್ರೆ. ನೀವು ಟೀಮ್ ಲೀಡರ್ಸ್ ಅಂತೆಲ್ಲ ಇರ್ತಾರೆ, ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರೆ IT ಜಾಬ್ ನಲ್ಲಿ. ಅವ್ರು ಯಾವಾಗ ಫೋನ್ ಮಾಡಿದ್ರೆ ಅವಾಗ ಓಡೋಗ್ಬೇಕು, ಅವ್ರು ಯಾವಾಗ ಫೋನ್ ಮಾಡಿದ್ರೆ ಅವಾಗ ಹೋಗ್ಬೇಕು, ಯಾವಾಗ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ಬೇಕು. ಯಾಕೆಂತಂದ್ರೆ ಅವರ ಪ್ರೆಷರ್ ಹಂಗಿರುತ್ತೆ, ಯಾಕಂದ್ರೆ ಅವ್ರ ಸ್ಯಾಲರಿ ಜಾಸ್ತಿ ಕೊಡ್ತಿದ್ದಾರೆ. ಸೊ ಆಲ್ಮೋಸ್ಟ್ 8 hours ಅಂತ ಅನ್ಕೊಳ್ಳೋಣ. ಆದ್ರೆ ಈಗ ನೀವು ಗೊತ್ತಲ್ಲ, ರೀಸೆಂಟ್ ಆಗಿ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ, ಎಕನಾಮಿಕ್ ಸ್ಟೆಬಿಲಿಟಿ ಬರ್ಬೇಕಂತ ನಾವು 8 hours ಅಲ್ಲ 10 hours ವರ್ಕ್ ಮಾಡ್ಬೇಕು ಪರ್ ಡೇ ಇವತ್ತಿಂದ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ನೆನ್ಪಿಟ್ಕೊಳ್ಳಿ, 10 hours ವರ್ಕ್ ಮಾಡ್ಬೇಕು. ಸೊ ನಾವು ಏನ್ ಮಾಡ್ಬೇಕು, ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದು 1 ಲಕ್ಷ ಸ್ಯಾಲರಿ ತಗೊಂಡು 10 ತಾಸು ಕೆಲಸ ಮಾಡ್ಬೇಕು. ಸೊ ನಾವು 10 ತಾಸು ಕೆಲಸ ಮಾಡಿದ್ರೆ ಮತ್ತೆ ನಮ್ ಜೀವನದಲ್ಲಿ ನಾವು ಸಾಧಿಸದೇವಾಗ? ಹೌದಲ್ವಾ? ಕ್ವಶನ್ ಬಂದೇ ಬರುತ್ತಲ್ವಾ ನಮಗೆ, ನಮ್ ಜೀವನದಲ್ಲಿ ಮತ್ತೆ ಸಾಧಿಸದೆ ಅವಾಗ? ಇಷ್ಟೆಲ್ಲಾ ಪ್ರೆಷರ್ ಇಟ್ಕೊಂಡು ಒಂದು ಕಂಪ್ನಿಗೆ ನಾವು 10 hours ಕೆಲಸ ಮಾಡಿ, ಟೈಮ್ ಬಂದಾಗೆಲ್ಲ 12 hours ಕೆಲಸ ಮಾಡಿದ್ಮೇಲೆ ಮತ್ತೆ ನಾವು ಸಾಧಿಸದೆ ಅವಾಗ? ನಮ್ಮ ಆಸೆಗಳು ತೀರೋದೆ ಯಾವಾಗ? ನಮ್ಮ ಆಸೆಗಳೆಲ್ಲ ತೀರ್ಬೇಕಲ್ವಾ? ಯಾವತ್ತು ಇರ್ತವೆ? ಇದೆಲ್ಲ ನಮ್ಮ ಮೈಂಡಲ್ಲಿ ಬರುತ್ತೆ, ಇವೆಲ್ಲ ಮೈಂಡಲ್ಲಿ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಈಗ ನಿಮ್ಗೆ ತೋರಿಸ್ತಾ ಇರೋ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಇವತ್ತು. ಈತನ ಹೆಸರು ಕರೀಮ್ ಅಂತ. ಈತನ ಫೇಮಸ್ ಸಮೋಸ ವಾಲಾ ಅಂತ ಕರೀತಾರೆ. ಒಂದ್ ದಿವಸ ಈತ ಸಮೋಸ, ಒಂದ್ ದೊಡ್ಡ ಕಂಪ್ನಿ ಮುಂದ್ಗಡೆ ಒಂದ್ ಸಮೋಸ ಮಾಡ್ತಾ ಇರ್ತಾನೆ. ತುಂಬಾ ಚೆನ್ನಾಗಿ ಸಮೋಸ ಮಾಡ್ತಾ ಇರ್ತಾನೆ. IT ಕಂಪ್ನಿ ಮುಂದೆ ಮಾಡ್ತಾ ಇರ್ತಾನೆ. ಎಲ್ಲರೂ IT ಕಂಪ್ನಿ ಮುಂದೆ ಅವ್ರೊಂದು ಶಾಪ್ ಇರುತ್ತೆ. ಆ ಚಿಕ್ಕ ಶಾಪ್ ನಲ್ಲಿ ಇವರೆಲ್ಲ ಸಮೋಸ ಮಾಡ್ತಾ ಇರ್ತಾರೆ. ಸೊ ದಿನ ಅಲ್ಲಿ ಎಲ್ಲ ಸಮೋಸ ಚೆನ್ನಾಗಿ ಮಾಡ್ತಾನೆ ಅಂತ ಮಧ್ಯಾಹ್ನ ಅವ್ರು ಬಂದು ಸಮೋಸ ಎಲ್ಲ ತಿಂತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಒಬ್ಬ ದೊಡ್ಡ ಮ್ಯಾನೇಜರ್ ಬರ್ತಾನೆ, ಕಂಪ್ನಿ ಮ್ಯಾನೇಜರ್ ಬಂದು ಅಲ್ಲಿ ಸಮೋಸ ತಿನ್ಕಂತ ಸಮೋಸ ವಾಲನ ಮಾತಾಡಿಸ್ತಾನೆ. ಒಂದ್ ಸ್ವಲ್ಪ ತಮಾಷೆ ಮಾತಾಡ್ತಾನೆ. ಏನಪ್ಪಾ ಸಮೋಸ ವಾಲ ಕರೀಂ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀಯ, ತುಂಬಾ ಚೆನ್ನಾಗೆಲ್ಲ ಇಟ್ಕೊಂಡಿದೀಯ ಶಾಪ್ನ. ನೀನ್ ನೋಡ್ತಾ ಇದ್ರೆ ಏನೋ ಅನ್ಸುತ್ತೆ ಅಲ್ವಾ, ನೀನ್ ಯಾಕೆ ಸುಮ್ನೆ ಇದೆಲ್ಲ ಬಿಟ್ಟು ಒಬ್ಬ ಮ್ಯಾನೇಜರ್ ಆಗ್ಬಾರ್ದು, ಒಂದ್ ಕಂಪ್ನಿ ಇಷ್ಟೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತೀಯ? ನನ್ಗೆಲ್ಲೋ ನಿನ್ ನೋಡ್ತಾ ಇದ್ರೆ ನಿನ್ ಟೈಮ್ ನ ಮತ್ತೆ ನಿಮ್ಮ ಟ್ಯಾಲೆಂಟ್ ನ ವೇಸ್ಟ್ ಮಾಡ್ತಿದ್ಯಾ, ಯಾವ್ದೊಂದ್ ಸಮೋಸ ಮಾಡ್ತಾ ಅಂತ ಹೇಳ್ತಾನೆ. ಅವನು ಹಿಂಗೆ ನೋಡ್ತಾನೆ. ನೋಡಿ
ನಗ್ತಾ ಹೇಳ್ತಾನೆ, ಇಲ್ಲ ರೀ ಹಾಗಲ್ಲ, ನನಗೆ ನಿಮ್ಮನ್ನ ನೋಡ್ತಾ ಇದ್ರೆ ನನ್ ಜಾಬ್ ಎಷ್ಟೋ ಉತ್ತಮ ನಿಮ್ಗಿಂತ ಅಂತ ಹೇಳ್ತಾನೆ ಅವನು. ಅವ್ನಿಗೆ ಸಿಟ್ಟು ಬರುತ್ತೆ ಮ್ಯಾನೇಜರ್ಗೆ, ಯಾಕಪ್ಪ ಹಂಗ ಹೇಳ್ತೀಯ, ನನ್ಕಿಂತ ಚೆನ್ನಾಗಿದೆ ನಿಂದು, ನಾನ್ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಕೋರ್ಟ್ ಬಿಟ್ಟು ಹಾಕ್ತೀನಿ ಅಂತ ಹೇಳ್ತಾನೆ. ಹೌದಾ ಸರ್, ಆಯ್ತು ಸರ್, ನಾನ್ ನಿಮ್ಗೆ ಹೇಳ್ತೀನಿ ಕೇಳ್ರಿ. ನೀವು 10 ವರ್ಷದಿಂದ ನಾವು ಇಬ್ರು ಸ್ಟಾರ್ಟ್ ಮಾಡಿದ್ವಿ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ಸಮೋಸ ಒಂದು ಪುಟಿಯಲ್ಲಿ ಇಟ್ಕೊಂಡು ಮಾರ್ತಾ ಇದ್ದೆ, ಒಂದ್ ತಿಂಗಳಿಗೆ 1000 ರೂಪಾಯಿ ದುಡಿತಾ ಇದ್ದೆ. ನೀವು ಜಾಬ್ ಸೇರ್ಕೊಂಡ್ರೆ ಅದೇ ಟೈಮ್ ನಲ್ಲಿ ನಿಮ್ಗೆ 10,000 ರೂಪಾಯಿ ಸ್ಯಾಲರಿ ಕೊಡ್ತಾ ಇದ್ರು. ಸೊ 10 ವರ್ಷ ನಾವಿಬ್ರು ತುಂಬಾ ಚೆನ್ನಾಗಿ ಡೆವಲಪ್ ಆದ್ವಿ. ನನ್ ಸಮೋಸವಲ್ಲ ಫೇಮಸ್ ಆದ್ರೆ ನೀವು ಮ್ಯಾನೇಜರ್ ಆದ್ರಿ. ಈಗ ನಿಮ್ ಸ್ಯಾಲರಿ 1 ಲಕ್ಷ, ನಾನು ಅಷ್ಟೇ ತಿಂಗಳಿಗೆ 1 ಲಕ್ಷ, ಅಥವಾ ಸಮ್ ಟೈಮ್ಸ್ ನಾನು ನಿಮ್ಗಿಂತ ಸ್ವಲ್ಪ ಜಾಸ್ತಿನೇ ದುಡಿತೀನಿ, 1.5 lakhs ದುಡಿತೀನಿ. ಹೌದಾ? ಇದು ಅಷ್ಟೇ ಅಲ್ಲ ಸರ್, ಒಂದ್ ನೆನ್ಪಿಟ್ಕೊಳ್ಳಿ, ನಾನು ಯಾಕೆ ನಿಮ್ಗೆ ಇದನ್ನ ಹೇಳ್ತೀನಿ ಅಂದ್ರೆ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ ಅಂದ್ರೆ ಅದೇನಪ್ಪ ಹೇಳು ಅಂತಂದ್ರೆ, ನೋಡಿ ಸರ್, ಥಿಂಕ್ ಅಬೌಟ್ ಯುವರ್, ಅದೇ ನಿಮ್ಮ ಮಕ್ಕಳ ಬಗ್ಗೆ ಒಂದ್ಸತಿ ಯೋಚನೆ ಮಾಡಿದ್ದೀರಾ? ಈಗ ನಿಮ್ಮ ಜಾಬ್ ಇಂದ ಅಥವಾ ನನ್ನ ಕೆಲಸದಿಂದ, ಈಗ ನಮ್ಮ ಮಕ್ಕಳಿದ್ದಾರೆ, ನನ್ನ ಮಗ ಇದ್ದಾನೆ, ಈಗ ನನ್ನ ಮಗನ ನಾನು ಸ್ಟಾರ್ಟ್ ಮಾಡಿದ್ರೆ ಈ ಬಿಸ್ನೆಸ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಈಗಿಂದ ಸ್ಟಾರ್ಟ್ ಮಾಡ್ತಾನೆ, ಈ ಬಿಸ್ನೆಸ್ ಸೆಟ್ಲ್ ಆಗ್ಬಿಟ್ಟಿದೆ, ಎಲ್ಲ ರೆಡಿ ಇದೆ, ಅವ್ನು ಈಗಿನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ನಿಮ್ ಮಗಳು ಮಗನೋ ಇದಾನ ಅನ್ಕೊಳ್ರಿ, ನಿಮ್ ಜಾಬ್ ಅವ್ರಿಗೆ ಕೊಡ್ತಾರಾ? ಅದೇನ್ ಕೊಡ್ತಾರೋ ನನ್ ಜಾಬ್ ಅವ್ರಿಗೆ ಅಂದ್ರೆ? ಕೊಡಲ್ವಲ್ಲ. ನಿನ್ ಜಾಬ್ ಅವ್ರಿಗೆ ಕೊಡಲ್ಲ. ಅವರು ಮತ್ತೆ ಏನ್ ಮಾಡ್ಬೇಕು, ನಿಮ್ಮಂಗೆ 10 ವರ್ಷ ವರ್ಕ್ ಮಾಡ್ಬೇಕು, ಒಂದು ಮ್ಯಾನೇಜರ್ ಪೋಸ್ಟ್ ಬರ್ಬೇಕಂದ್ರೆ ಅವ್ರು ನಿಮ್ ಓದಿ 10 ವರ್ಷ ಕೆಲಸ ಮಾಡಿ ನಿಮ್ ಪೋಸ್ಟಿಗೆ ಬರ್ಬೇಕಂದ್ರೆ 10 ವರ್ಷ ಕಾಯ್ಬೇಕಂದ್ರೆ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? 0 ಇಂದ ಸ್ಟಾರ್ಟ್ ಮಾಡ್ಬೇಕು. ನನ್ ಮಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ? 1 ಲಕ್ಷದಿಂದ ಸ್ಟಾರ್ಟ್ ಮಾಡ್ತಾನೆ. ಅರ್ಥ ಆಯ್ತಾ ನಿಮಗೆ? ಅಂದ್ರೆ ನಿಮ್ಮ ಎಲ್ಲಾ ವರ್ಕ್ ಯಾರು ಎಂಜಾಯ್ ಮಾಡ್ತಾರೆ? ನಿಮ್ಮ ಬಾಸ್ ಕಿಡ್ಸ್ ಎಂಜಾಯ್ ಮಾಡ್ತಾರೆ, ನೀವಲ್ಲ. ಅರ್ಥ ಆಯ್ತಾ? ಅಷ್ಟೇ ಅಲ್ಲ ಸರ್, ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮಕ್ಕಳು 10 ವರ್ಷ ಆಗಿ ಮ್ಯಾನೇಜರ್ ಆಗತಟಿಗೆ ನನ್ ಮಗ ಈ ಬಿಸ್ನೆಸ್ ನ ಎಕ್ಸ್ಟೆಂಡ್ ಮಾಡಿ ಇವತ್ತು 1.5 ಲಕ್ಷ ಇರೋದನ್ನ ಎಷ್ಟು ಉನ್ನತ ಸ್ಥಾನಕ್ಕಾದ್ರೂ ತಗೋಬಹುದು. ಸೊ ಅವಾಗ ನಿಮ್ಗೊಂದು ಅರ್ಥ ಆಗ್ಬೇಕು, ನನ್ ಮಕ್ಕಳು 10 ವರ್ಷ ಆದ್ಮೇಲೆ ಯಾವ ಪೊಸಿಷನ್ ಇರ್ತಾರೆ, ನಿಮ್ ಮಕ್ಕಳು 10 ವರ್ಷ ಆದ್ಮೇಲೆ ಯಾವ ಪೊಸಿಷನ್ ಇರ್ತಾರೆ. ಸೊ ಇದರಿಂದ ನಮ್ಗೆ ಅರ್ಥ ಆಗ್ಬೇಕಾಯ್ತು ಅಷ್ಟೇ, ಒಂದೇ ಸ್ನೇಹಿತರೆ, ಎಂಪ್ಲಾಯಿಗೂ ಎಂಟರ್ಪ್ರಿನರ್ ಇರೋ ವ್ಯತ್ಯಾಸ ಇಷ್ಟೇ. ಸೊ ನಾವು ಫ್ಯೂಚರ್ಗೆ ವರ್ಕ್ ಮಾಡ್ತಾರೆ, ಹೌದಲ್ವಾ? ಫ್ಯೂಚರ್ಗೆ ನಾವು ವರ್ಕ್ ಮಾಡ್ಬೇಕು. ಎಂಪ್ಲಾಯರ್ಸ್ ಆದ್ರೆ ನಮ್ದೇನಾಗುತ್ತೆ, ಮತ್ತೆ ನಮ್ಮ ಮಕ್ಕಳಲ್ಲಿ ಸ್ಟಾರ್ಟ್ ಮಾಡ್ಬೇಕು, 0 ಇಂದ ಸ್ಟಾರ್ಟ್ ಮಾಡ್ಬೇಕು. ಆದ್ರೆ ನಮ್ಮ ಎಂಪ್ಲಾಯಿ ಆದ್ರೆ, ಎಂಟರ್ಪ್ರಿನರ್ ಆದ್ರೆ ಎಲ್ಲಿ ಬಿಟ್ಟಿರ್ತಾರೋ ಅಲ್ಲಿಂದ ಎಕ್ಸ್ಟೆಂಡ್ ಮಾಡಬಹುದು. ಅದೇ ಎಂಪ್ಲಾಯಿ ಆದ್ರೆ ಮತ್ತೆ ಅವ್ರು 0 ಇಂದ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕಾಗಿ ನೀವು ನೆನ್ಪಿಟ್ಕೊಳ್ಳಿ, ನಮ್ಗೆ ಯಾವತ್ತು ಎಲ್ಲಿದ್ದೀವಿ, ಯಾಕೆ ನಾವು ಎಂಟರ್ಪ್ರಿನರ್ ಆಗ್ಬೇಕು ಅನ್ನೋದು. ಸೊ ನಾನೀಗ ವಾಟ್ ಈಸ್ ಎಂಟರ್ಪ್ರಿನರ್ ಅಂತ ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ. ಈ ಸ್ಟೋರಿ ನಿಮ್ಗೆ ಅರ್ಥ ಇರುತ್ತೆ. ವಾಟ್ ಈಸ್ ಎಂಟರ್ಪ್ರಿನರ್ ನಿಮಗೆಲ್ಲ ಈಗ ಅರ್ಥ ಆಗಿರುತ್ತಲ್ಲ. ಸೊ ವಾಟ್ ಈಸ್ ಎಂಟರ್ಪ್ರಿನರ್ ನಿಮಗೆ ಗೊತ್ತಾಗಿರುತ್ತೆ ಈಗ, ಹೌದಾ? ಈಗ ಒಂದು ಎಂಪ್ಲಾಯಿಗೆ ಎಂಟರ್ಪ್ರಿನರ್ ಇರುವಂತ ವ್ಯತ್ಯಾಸ, ಸಣ್ಣ ವ್ಯತ್ಯಾಸಗಳು ಏನು ಅಂತ ನಾವು ನೋಡೋಣ. ಒಂದು ಎಂಪ್ಲಾಯಿಗೆ, ಒಂದು ಎಂಟರ್ಪ್ರಿನರ್ಗೆ. ಸೊ ನಿಮ್ ಕಣ್ಮುಂದೆ ಒಂದು ಸಣ್ಣ ಸ್ಲೈಡ್ ಜಸ್ಟ್ ನೋಡ್ಕೊಂಡ್ಬಿಡಿ. ನೋಡ್ರಿ, ಎಂಪ್ಲಾಯಿ ವರ್ಕ್ ಸಮಥಿಂಗ್ ಟು ಗೆಟ್ ಅವೇ ಫ್ರಮ್. ಸೊ ಏನಪ್ಪ, ಒಂದು ಜಾಬ್ ಮಾಡ್ಬೇಕು, ಏನೊಂದು ಸ್ಯಾಲರಿ ಕೊಡ್ತಾರ ಅಂತ ಮಾಡ್ತಾನೆ. ಅವ್ನ ಎಫರ್ಟ್ಸ್ ಎದಕ್ಕೆ ಆಗ್ತಾನೆ? ತನ್ನ ಸೀರಿಯಸ್ ಎಫರ್ಟ್ಸ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆಗ್ತಾನೆ, ಅಂದ್ರೆ ಆ ಜಾಬ್ ನಲ್ಲಿ ಇರೋ ತನಕ. ನೆಕ್ಸ್ಟ್ ಅವನಿಗೆ ಸಪೋರ್ಟ್ ಅದು ಅಂದ್ರೆ ಎಂಟರ್ಪ್ರಿನರ್ ಕೊಟ್ರೆ, ಅಂದ್ರೆ ಅವ್ನು ಡಿಸರ್ವ್ ಇದ್ರೆ ಕೊಡ್ತಾರೆ, ಇಲ್ಲಂದಿರಲಿಲ್ಲ. ಇನ್ಕಮ್, ಅವ್ನಿಗೆ ಇನ್ಕಮ್ ಯಾವ ಬರುತ್ತೆ? ತಿಂಗಳಾದ್ರೆ ಸ್ಯಾಲರಿ ಬರುತ್ತೆ. ಅದೇ ಎಂಟರ್ಪ್ರಿನರ್ ಹೆಂಗಿರುತ್ತೆ? ಅವ್ರು ಮಾಡ್ತಾ ಇರೋದಂತ ಕೆಲಸ ಎಂತದ್ದು ಗೊತ್ತಾ? ಫ್ಯೂಚರ್ ನಲ್ಲಿ ಏನೋ ಒಂದು ದೊಡ್ಡದು ಎಕ್ಸೈಟೆಡ್ ಅಬೌಟ್. ಅಂಡ್ ಅವನು ಬೇಸಿಕಲಿ ಎಂಟರ್ಪ್ರಿನರ್ ಆದ್ಮೇಲೆ ಆಲ್ ದ ಟೈಮ್ ಕೆಲಸ ಇರುತ್ತೆ. ಯಾಕಂದ್ರೆ ಡ್ರೀಮ್ಸ್ ದೊಡ್ಡವು, ನಾವೆಲ್ಲ ಅಚೀವ್ ಮಾಡ್ಬೇಕಂದ್ರೆ ಆಲ್ ದ ಟೈಮ್ ವರ್ಕ್ ಮಾಡ್ತೀವಿ. ಅಂಡ್ ಸಮಥಿಂಗ್ ದೇ ಕ್ರಿಯೇಟ್, ಅವರು ಏನೋ ಒಂದು ಕ್ರಿಯೇಟ್ ಮಾಡ್ಬೇಕಂತ ಸಪೋರ್ಟ್ ಇರುತ್ತೆ. ಅಂಡ್ ಲಾಸ್ಟ್ ಇನ್ಕಮ್ ಆಬ್ವಿಯಸ್ಲಿ ಲೇಟ್ ಆಗಿ ಬರುತ್ತೆ, ಆದ್ರೆ ಎಷ್ಟೊಂದು ಬರುತ್ತೆ? ಕುಂತು ತಿನ್ನೋಷ್ಟು ಬರುತ್ತೆ. ಎಂಪ್ಲಾಯಿಗೆ ನಿಮಗೊಂದು ನೆನಪಿರ್ಲಿ, ಎಂಪ್ಲಾಯರ್ ಕೆಲಸ ಮಾಡೋದ್ರೆ ದುಡ್ಡು ಬರುತ್ತೆ. ಅದಕ್ಕಾಗಿ ನಾವು ಎಂಪ್ಲಾಯಿನ ಏನಂತೀವಿ ಅಂದ್ರೆ ಆಕ್ಟಿವ್ ಅರ್ನರ್ ಅಂತೀವಿ. ಎಂಟರ್ಪ್ರಿನರ್ ನಾವು ಪ್ಯಾಸಿವ್ ಅರ್ನರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡಾಗ ಅವ್ನು ಕುತ್ಕೊಂಡ್ರು ದುಡ್ಡು ಬರ್ತಾ ಇರುತ್ತೆ. ಆದ್ರೆ ಎಂಪ್ಲಾಯಿಗೆ ಹಂಗಲ್ಲ, ಅವ್ನು 1 ತಿಂಗಳು ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಅವ್ನಿಗೆ ಸ್ಯಾಲರಿ ಬರಲ್ಲ. ಜಸ್ಟ್ ನೆನ್ಪಿಟ್ಕೊಳ್ಳಿ, ಯಾಕೆ ನಾವು ಇವತ್ತು ಎಂಟರ್ಪ್ರಿನರ್ ಆಗ್ಲೇಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇರಬೇಕು. ಅದಕ್ಕಾಗಿ ನಾವು ಎಂಟರ್ಪ್ರಿನರ್ ಆಗೋದು ಅಷ್ಟು ಇಂಪಾರ್ಟೆಂಟ್. ಈಗ ಜಸ್ಟ್ ಇಲ್ಲಿ ನೋಡಿ, ಸ್ಟಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ 75% ಆಫ್ ಎಂಪ್ಲಾಯೀಸ್ ಡ್ರೀಮ್ ಬಿಕಮಿಂಗ್ ಎ ಎಂಟರ್ಪ್ರಿನರ್ಸ್. 75% ಎಲ್ಲಾರು ಆಸೆ ಕಾಣ್ತಾರೆ ಏನಂತ, ನಾವು ಒಂದು ಎಂಟರ್ಪ್ರಿನರ್ ಆಗ್ಬಿಡೋಣ ಅಂತ. ಆದ್ರೆ ರಿಯಾಲಿಟಿ ಏನ್ ಗೊತ್ತು ಸ್ನೇಹಿತರೆ?
ಬರೀ 5% ಮಾತ್ರ ಇವತ್ತು ನಾವು ಎಂಟರ್ಪ್ರನರ್ ನೋಡಕ್ ಸಾಧ್ಯ ಆಗ್ತಾ ಇದೆ. ಇನ್ನೂ 70% ಎಂಪ್ಲಾಯರ್, ಇಲ್ಲಿ ನೋಡ್ತಾ ಇದ್ರಲ್ಲಿ ಪಿಕ್ಚರ್ ನಲ್ಲಿ ಎಂಪ್ಲಾಯ್ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆ ಈ 5% ಆಗ್ತಾ ಇದೆ ಒಂದ್ಸತ್ ನಾವು ಯೋಚನೆ ಮಾಡ್ಬೇಕು. ಯಾಕೆ ಓನ್ಲಿ 75% ನಲ್ಲಿ 5% ಆಗ್ತಾ ಇದೆ ಅಂದ್ರೆ ಹಲವಾರು ಕಾರಣಗಳು ಇರ್ಬೋದು. ರಿಸ್ಕ್ ತೊಗೊಳಕ್ ರೆಡಿ ಇರಲ್ಲ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಫ್ಯಾಮಿಲಿ ಟ್ರಬಲ್ಸ್ ಇರ್ಬೋದು, ಹಲವಾರು ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ. ಒಂದು ಮರಕ್ಕೆ ಬೀಜ ಹಾಕಿದಾಗಿಂದ ಅದಕ್ಕೂ ಸಮಸ್ಯೆ ಇರುತ್ತೆ, ಸಮಸ್ಯೆ ಎಲ್ಲರಿಗೂ ಇದೆ. ಸೊ ಈಗ ಒಂದ್ ಸಣ್ಣ ಆಕ್ಟಿವಿಟಿ ಮಾಡೋಣ, ನೀವೆಲ್ಲ ರೆಡಿ ಇದ್ದೀರಿ ಅಂತಂದ್ರೆ ನಾವು ಒಂದು ಆಕ್ಟಿವಿಟಿ ಮಾಡೋಣ. ಸಿಂಪಲ್ ಆಕ್ಟಿವಿಟಿ, ಏನ್ ಕಷ್ಟ ಬೀಳೋದ್ ಬೇಕಾಗಿಲ್ಲ. ನೀವೆಲ್ಲ ಆಕ್ಟಿವಿಟಿ ರೆಡಿ ಇದ್ದೀರಿ ಅಂದ್ರೆ ವಿಲ್ ಗೋ ಫಾರ್ ಒನ್ ಸ್ಮಾಲ್ ಆಕ್ಟಿವಿಟಿ. ಆರ್ ಯು ಆಲ್ ರೆಡಿ ಫಾರ್ ದ ಆಕ್ಟಿವಿಟಿ? ಸಿಂಪಲ್ ಆಕ್ಟಿವಿಟಿ. ನೀವೆಲ್ಲರೂ ಆಕ್ಟಿವಿಟಿಗೆ ರೆಡಿ ಇದ್ದೀರಾ? ಆರ್ ಯು ಆಲ್ ರೆಡಿ ಫಾರ್ ದ ಆಕ್ಟಿವಿಟೀಸ್? ಎಸ್. ನೋಡ್ರಿ ನಾನು ಏನ್ ಕೇಳಿದ್ರು ಎಸ್ ಅಂತ ಇದೀರಿ ಅಂದ್ರೆ ಯು ಆರ್ ಆಲ್ ರೆಡಿ ಫಾರ್ ದ ಬಿಕಮಿಂಗ್ ಎಂಟರ್ಪ್ರನರ್. ವೆರಿ ಗುಡ್, ಎಕ್ಸಲೆಂಟ್. ಈಗ ನಾನು ಹೇಳೋಂತ ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮಗೆ ನಾನು ಕರೆಕ್ಟ್ ಆಗಿ 3 seconds ಟೈಮ್ ಕೊಡ್ತೀನಿ. ನಾನು ನಿಮಗೆ 3 seconds ಟೈಮ್ ಕೊಡ್ತೀನಿ. 3 seconds ನಲ್ಲಿ ನೀವು ಈ ಚಾಟ್ ವಿಂಡೋದಲ್ಲಿ ಎಷ್ಟು ಝೀರೋಸ್ ಆಗುತ್ತೋ ಅಷ್ಟು ಝೀರೋಸ್ ನ ಟೈಪ್ ಮಾಡಿ ನನಗೆ ಟೆಕ್ಸ್ಟ್ ಮಾಡ್ಬೇಕು ಅದರಲ್ಲಿ. ಓಕೆ, 3 seconds. ನಾನು ಸ್ಟಾರ್ಟ್ ಅಂದ್ರೆ ನೀವು ಸ್ಟಾರ್ಟ್ ಮಾಡ್ಬೇಕು. ಎಲ್ಲರೂ ಕೇಳಿಸ್ಕೊಳ್ಳಿ. ನಾನು ನಿಮಗೆ 3 seconds ಟೈಮ್ ಕೊಡ್ತೀನಿ. ಆ 3 seconds ನಲ್ಲಿ ನಿಮಗೆ ಎಷ್ಟು ಝೀರೋಸ್ ಆಗುತ್ತೋ ಅಷ್ಟು ಝೀರೋಸ್ ನ ನೀವು ಟೈಪ್ ಮಾಡಿ ನನಗೆ ಹಾಕ್ಬೇಕು. ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಸ್ಟಾರ್ಟ್ ಅಂತ ಹೇಳಿದಾಗ ನೀವು ಸ್ಟಾರ್ಟ್ ಮಾಡ್ಬೇಕು. ಇದ್ರಲ್ಲಿ ದಯವಿಟ್ಟು ಯಾರು ಮೋಸ ಮಾಡಂಗಿಲ್ಲ. ನಾನು ಯಾವಾಗ ಸ್ಟಾರ್ಟ್ ಅಂತ ಹೇಳ್ತೀನಿ, ನಾವು ಹೇಳಿದ್ನಲ್ಲ 3 seconds ಟೈಮ್ ಕೊಡ್ತೀನಿ. 3 seconds ನಲ್ಲಿ ನಿಮ್ಗೆ ಎಷ್ಟು ಝೀರೋಸ್ ಆಗ್ತಾವೋ ಅಷ್ಟು ಝೀರೋಸ್ ನ ಟೈಪ್ ಮಾಡ್ಬೇಕು. ಸೊ 1 2 3 ಸ್ಟಾರ್ಟ್. ಸೊ ಬರೀರಿ ಝೀರೋಸ್ ನೀವು ಟೈಪ್ ಮಾಡಿ ಎಕ್ಸಾಕ್ಟ್ ಸ್ಟಾಪ್. 3 seconds ಆಯ್ತು. ಸೊ ವೆರಿ ಗುಡ್ ನಂಬರ್. ಮೋಸ್ಟ್ಲಿ ಫಸ್ಟಿಗೆ ಬರ್ದಿಲ್ಲ ಅನ್ಕೊಂತೀನಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಬರ್ದಿದ್ದೀರಿ. ಎಕ್ಸಲೆಂಟ್, ಮೈಂಡ್ ಬ್ಲೋಯಿಂಗ್. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಸೊ ನೀವೆಲ್ಲರೂ ಝೀರೋಸ್ ಟೈಪ್ ಮಾಡಿ ಕಳಿಸಿದಿರಿ. ವೆರಿ ಗುಡ್. ಸೊ ವೆರಿ ಗುಡ್. ನನ್ನ ಕ್ವಶನ್ ಇಷ್ಟೇ. ಈಗ ಇಷ್ಟೊಂದು ಝೀರೋಸ್ ಎಲ್ಲ ಟೈಪ್ ಮಾಡಿದಾರೆ ಬಹಳ ಮಂದಿ. ಯಾರಾದ್ರೂ ಅದ್ರ ವ್ಯಾಲ್ಯೂ ಎಷ್ಟು ಹೇಳ್ತಾರೆ? ಅದಿಷ್ಟು ಝೀರೋನ ವ್ಯಾಲ್ಯೂ ಎಷ್ಟು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಲ್ ದೋಸ್ ಝೀರೋಸ್? ಆ ಝೀರೋಸ್ ದ ವ್ಯಾಲ್ಯೂ ಎಷ್ಟು? 0 0 0. ವೆರಿ ಗುಡ್. ಸೊ ಎಲ್ಲಾ ಝೀರೋಸ್ ನ ಕಲಿಸಿದ್ರು ಕೂಡ ನಮಗೆ ಎಷ್ಟು ಬರುತ್ತೆ ವ್ಯಾಲ್ಯೂ? ಎಷ್ಟು ಬರುತ್ತೆ ನಮಗೆ? 0 ಬರುತ್ತಲ್ವಾ? ಸೊ ಆ ಝೀರೋಸ್ ನೆಲ್ಲ ಕಲಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ ವ್ಯಾಲ್ಯೂ? 0 ಬರುತ್ತೆ. ಈಗ ಒಂದ್ ಸಣ್ಣ ಕೆಲಸ ಮಾಡೋಣ. ನೀವೆಲ್ಲ ಝೀರೋಸ್ ಟೈಪ್ ಮಾಡಿದ್ರಲ್ಲ, ಆ 0 ಮುಂದ್ಗಡೆ 1 ಹಾಕ್ರಿ ಲೆಫ್ಟ್ ಸೈಡ್ ನಲ್ಲಿ. ಆ 0 ಮುಂದ್ಗಡೆ ಲೆಫ್ಟ್ ಮೋಸ್ಟ್ ಸೈಡ್ ನಲ್ಲಿ 1 ಹಾಕ್ರಿ. ಇಲ್ಲಿ ನಾನು ಹೇಳ್ತೇನೆ, ಜಸ್ಟ್ ಪುಟ್ 1 ಅಟ್ ದ ಲೆಫ್ಟ್ ಮೋಸ್ಟ್ ಝೀರೋಸ್. ಈಗ ಎಕ್ಸಾಂಪಲ್ ನೀವು ಒಂದು 9 ಝೀರೋಸ್ ಟೈಪ್ ಮಾಡಿದಾರೆ ಅನ್ಕೊಳ್ರಿ. ಸೊ 9 0 ಮುಂಚೆ 1 ಹಾಕ್ರಿ. ಓಕೆ, ವೆರಿ ಗುಡ್ ಪಾರ್ಟಿಸಿಪೇಷನ್. ವೆರಿ ಗುಡ್. ಸೊ ಈಗ ನಾನು 9 ಝೀರೋಸ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ 9 ಝೀರೋಸ್ ಪ್ರಕಾರ ಸೊ ಅದ್ರ ವ್ಯಾಲ್ಯೂ ಎಷ್ಟಿರ್ಬೋದು? ಈಗ ನಿಮ್ ಪ್ರಕಾರ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್? ಏನಿರ್ಬೋದು ಅದ್ರ ವ್ಯಾಲ್ಯೂ? ಸೊ ನಾನು ಇವಾಗ 9 ಝೀರೋಸ್ ಹಾಕಿದ್ದೀನಿ. ಸೊ ಎಷ್ಟಿರ್ಬೋದು? ಇವಾಗ 9 ನಂದೇ ಎಕ್ಸಾಂಪಲ್ ತಗೊಂತೀನಿ, ಬಿಕಾಸ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಿಮ್ ಜೊತೆಗೆ. ಸೊ ಈಗ ಇದ್ರ ಪ್ರಕಾರ ಇದ್ರ ವ್ಯಾಲ್ಯೂ 1 ಬಿಲಿಯನ್. ಇವಾಗ ನಾನು ಟೈಪ್ ಮಾಡಿದ ಪ್ರಕಾರ ಅದ್ರ ವ್ಯಾಲ್ಯೂ ಬಂದು 1 ಬಿಲಿಯನ್. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಸ್ಟಾರ್ಟಿಂಗ್ ನಿಮ್ಗೆ ಏನ್ ಹೇಳಿದೆ, ಎಷ್ಟು ಝೀರೋಸ್ ಆಗುತ್ತೆ ಅಷ್ಟು ಟೈಪ್ ಮಾಡಿ 3 ಸೆಕೆಂಡ್ ನಲ್ಲಿ ಅಂತ ಹೇಳಿದೆ. ನೀವು ಮಾಡಿದಿರಿ. 3 ಸೆಕೆಂಡ್ ಆದ್ಮೇಲೆ ನಾನು ನಿಮ್ಗೆ ಏನ್ ಹೇಳಿದೆ, ಅದ್ರ ಬೆಲೆ ಕೇಳಿದೆ, ನೀವು 0 ಅಂತ ಹೇಳಿದಿರಿ. ಸೊ ಎಷ್ಟೇ 0 ಟೈಪ್ ಮಾಡಿದ್ರೆ ಅದ್ರ ಬೆಲೆ ಎಷ್ಟು ಇರುತ್ತೆ? 0 ಇರುತ್ತೆ. ಆದ್ರೆ ನಾನು 1 ಹಾಕಿ ಲೆಫ್ಟ್ ಸೈಡ್ಗೆ ಅಂದಾಗ ಅದ್ರದ್ದು ವ್ಯಾಲ್ಯೂ ತುಂಬಾನೇ ಜಾಸ್ತಿ ಆಯ್ತು. ಸ್ವಲ್ಪ ಮಂದಿಗೆ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳಕ್ಕೆ ಆಗ್ಲಿಲ್ಲ. ಹೌದಲ್ವಾ? ನಾವು ಅರ್ಥ ಮಾಡ್ಕೋಬೇಕಾದ ಈ ಆಕ್ಟಿವಿಟಿ ಇಷ್ಟೇ. ಈ 0ಗಳೆಲ್ಲ ಏನ್ ಗೊತ್ತಾ? ನಮ್ ಜೀವನದಲ್ಲಿ ಬರುವಂತ ಕಷ್ಟಗಳು, ಸಮಸ್ಯೆಗಳು, ಟ್ರಬಲ್ಸ್. ಯಾರಿಗ್ ಬರಲ್ಲ ಸಮಸ್ಯೆಗಳು? ಎಲ್ಲರಿಗೂ ಬರುತ್ತೆ. ಅಂದ್ರೆ ನಮ್ ಜೀವನದಲ್ಲಿ ಸಮಸ್ಯೆಗಳು ಬಂದಾಗೆಲ್ಲ ನಮ್ಮಲ್ಲಿ ಏನ್ ಅನ್ಕೊಂತೀವಿ ನಾವು? ಝೀರೋ, ನಾವೇನಿಲ್ಲ, ನಮ್ ಕೈಲಿ ಏನು ಆಗಲ್ಲ ಅಂತ ಅನ್ಕೊಂತ ಹೋಗ್ತೀವಲ್ಲ, ಅವೆಲ್ಲ ಝೀರೋಸ್. ಒಂದ್ ಸತೆ ನಾವು ಡಿಸೈಡ್ ಮಾಡಿ ಅದೇನಾಗುತ್ತೆ ನೋಡೋಣ, ಇವತ್ ಮಾಡಿ ಬಿಡೋಣ ಅಂತ ಅನ್ಕೊಂಡ್ ಆ ಕಡೆ 1 ಹಾಕಿದ್ರೆ ಇಮ್ಯಾಜಿನ್ ಮಾಡ್ಕೊಂಡು ನಿಮ್ ಬೆಲೆ ಎಷ್ಟಾಗುತ್ತೆ. ನಿಮಗ್ ಬಿಟ್ಟಿದ್ದು. ನಾನು ಅದಕ್ಕೆ ಹೇಳಿದ್ದೆ, ನೀವು ಎಷ್ಟಾದ್ರೂ 0 ಬರ್ರಿ 3 ಸೆಕೆಂಡ್ ನಲ್ಲಿ ಅಂತ. ಚಾಯ್ಸ್ ಇಸ್ ನಿಮ್ದು. ಸೊ 3 ಸೆಕೆಂಡ್ ನಲ್ಲಿ ನೀವು ಎಷ್ಟಾದ್ರೂ 0 ಬರಿದ್ರೆ ಅಂದ್ರೆ ಎಷ್ಟು ನೀವು ಕಷ್ಟಗಳನ್ನು ಬಿಡ್ತೀರೋ ಅಷ್ಟು ನಿಮಗೆ ಬೆಲೆ ಜಾಸ್ತಿ ಆಗುತ್ತೆ. ಆ 1 ಡಿಸಿಷನ್ ನೀವು ತಗೋಬೇಕು. ಆ 1 ಕ್ಷಣ ನೀವು ಯೋಚನೆ ಮಾಡ್ಬೇಕು. ಸಾಕು, ಇಲ್ಲಿಗೆ ಇವತ್ತಿಂದ ಮಾಡೋಣ, ಇಲ್ಲಿಗೆ ಮುಗೀತು, ಕಷ್ಟಗಳನ್ನು ಅನುಭವಿಸಿದ್ ಸಾಕು, ಇವತ್ತಾದ್ರೂ ನಾವು ಬದಲಾಗೋಣ. ಹೌದಲ್ವಾ ಸ್ನೇಹಿತರೆ? ಎಷ್ಟು ಕಷ್ಟಗಳು ಬರ್ತಾವ ಅಂತ ನಾವು ಕೌಂಟ್ ಮಾಡಬಾರ್ದು. ಆ ಕಷ್ಟಗಳನ್ನ ಕೌಂಟ್ ಬದಲು ಆ 1 ಯಾವಾಗ ಹಾಕ್ಬೇಕಂತ ಯೋಚನೆ ಮಾಡಿ 1 ಅಂತ ಹಾಕಿದಾಗ ನೀವಲ್ಲ, ಎಲ್ಲಾರು ನಮ್
ಒಂದು ಆಸೆಗಳನ್ನು ಎಲ್ಲವನ್ನು ನಾವು ತೀರಿಸಿಕೊಳ್ಳೇಬಹುದು, ಹೌದಲ್ವಾ? ಸೊ ಒಂದ್ಸತಿ ಯೋಚನೆ ಮಾಡಿ, ಕಷ್ಟಗಳ ಬಗ್ಗೆ ಯೋಚನೆ ಬೇಡ, ಝೀರೋಸ್ ಬಗ್ಗೆ ಯೋಚನೆ ಬೇಡ, ಒನ್, ಬಿಕಾಸ್ ವಿ ಹ್ಯಾವ್ ಓನ್ಲಿ ಒನ್ ಲೈಫ್. ನಾನು ಯಾವಾಗ್ಲೂ ನಾನು ಟ್ರೈನಿಂಗ್ ನಲ್ಲಿ ಹೇಳ್ತಾ ಇರ್ತೇನೆ ಎಲ್ಲರಿಗೂ, ನಮ್ಗಿರೋದು ಒಂದೇ ಜೀವನ, ಆ ಒಂದೇ ಜೀವನದಲ್ಲಿ ನಾವೇನಾದ್ರೂ ಸಾಧಿಸ್ಬೇಕು, ಬೇರೆ ಆಪ್ಷನೇ ಇಲ್ಲ ಅಂತ. ಸೊ ಈಗ ಆರ್ ಯು ಆಲ್ ರೆಡಿ ಟು ಲರ್ನ್ ವಾಟ್ ಯು ನೀಡ್ ಟು ಡೂ? ಈಗ ನಾವು ಕಲಿಯೋಣ ಎಂಟರ್ಪ್ರನರ್ ಹೆಂಗ್ ಆಗ್ಬೇಕು ಅಂತ. ಈಗ ಸ್ಟಾರ್ಟ್ ಆಗುತ್ತೆ ನಮ್ದು. ಆರ್ ಯು ಆಲ್ ರೆಡಿ ಟು ಬಿಕಮ್ ಎಂಟರ್ಪ್ರನರ್ಸ್? ಆರ್ ಯು ಆಲ್ ರೆಡಿ ಟು ಬಿಕಮ್ ಎಂಟರ್ಪ್ರನರ್ಸ್? ವೆರಿ ಗುಡ್. ನೌ ಲುಕ್ ಅಟ್ ದಿಸ್. ಈ ಪಿಕ್ಚರ್ ನ ನೋಡಿ. ಈ ಪಿಕ್ಚರ್ ನಲ್ಲಿ ಏನ್ ಹೇಳ್ತೆ ನೋಡಿ, ಹೌ ಅದರ್ಸ್ ಸಿ ಯು ಇಸ್ ನಾಟ್ ಇಂಪಾರ್ಟೆಂಟ್. ಹೌ ಅದರ್ಸ್ ಸಿ ಯು ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಸಿ ಯುವರ್ ಸೆಲ್ಫ್ ಮೀನ್ಸ್ ಎವ್ರಿಥಿಂಗ್. ನೋಡಿ, ಈ ಚಿಕ್ಕ ನಮ್ಗೆ ಒಂದ್ ಮುದುಕಿ ಕಾಲಿಲ್ಲ ಪಾಪ ಎಲ್ಲೋ ಕುತ್ಕೊಂಡು ಯಾವ್ದೋ ಒಂದು ಈ ಚೇರ್ ನಲ್ಲಿ ಕುತ್ಕೊಂಡು ಹಿಂಗೆ ಒದ್ದಾಡ್ತಿದ್ದಾಳೆ, ಪಾಪ ಕಾಲಿಲ್ಲ ಅನ್ಸುತ್ತೆ. ಆದ್ರೆ ಇಲ್ಲಿ ನೋಡ್ರಿ, ಈ ಶಾಡೋದಲ್ಲಿ, ಅದಕ್ಕಾಗಿ ನಮ್ಮನ್ನ ನಾವ್ ಯಾವತ್ತು ಗ್ರೇಟ್ ಆಗಿ, ನಮ್ಮನ್ನ ನಾವ್ ಯಾವತ್ತು ಗ್ರೇಟ್ ಆಗಿ ಫೀಲ್ ಆಗ್ಲೇಬೇಕು. ನಾವಿಲ್ಲ ನಮ್ ಬಿಟ್ಟು ಯಾರು ಫೀಲ್ ಆಗ್ತಾರೆ ನಾವು ಗ್ರೇಟ್ ಅಂತ. ಅದಕ್ಕಾಗಿ ಯಾರು ನಮ್ನ ಹೆಂಗ್ ನೋಡ್ತಾರ ಅಂತ ಒದ್ದಾಡ್ ತಲೆ ಕೆಡ್ಸ್ಕೊಬೇಡ್ರಿ, ನಾವು ನಮ್ಮನ್ನ ಹೆಂಗ್ ನೋಡ್ತಿದ್ವಿ ಯೋಚನೆ ಮಾಡಿ. ಇನ್ನೊಂದು ಪಿಕ್ಚರ್ ಮುಂದೆ, ದ ಫಸ್ಟ್ ಸ್ಟೆಪ್ ಈಸ್ ಆಲ್ವೇಸ್ ದ ಹಾರ್ಡೆಸ್ಟ್. ಈಗ ನಾನು ಟ್ರೈನಿಂಗ್ ಎಲ್ಲ ಮುಗಿಸ್ಬಿಟ್ಟಿನಿ, ಎಲ್ಲಾರು ಜೋಶ್ನಲ್ಲಿ ಹೋಗ್ತೀರಿ, ಆಯ್ತು ನಾವು ಇವತ್ತಿಂದ ವರ್ಕ್ ಮಾಡೋಣ, ಎಂಟರ್ಪ್ರನರ್ ಆಗ್ಬಿಡೋಣ, ಎಸ್ ಯಾರು ಅಂತ ಹೇಳಿ ಹೋಗ್ತೀರಿ. ಡೆಫಿನೆಟ್ಲಿ ಮೇ ಬಿ ಫಸ್ಟ್ ಅಟೆಂಪ್ಟ್ ನಲ್ಲಿ ನಿಮಗೆ ಫೇಲ್ ಆಗ್ಬೋದು, ಕಷ್ಟ ಆಗ್ಬೋದು. ನೋಡ್ರಿ, ನಿಮ್ಮ ಎತ್ತರಕ್ಕಿಂತ ಜಾಸ್ತಿ ಸಮಸ್ಯೆ ಇರ್ಬೋದು ಅದು, ಆದ್ರೆ ಫಸ್ಟ್ ಸ್ಟೆಪ್ ಯಾವತ್ತು ಕಷ್ಟ ಇರುತ್ತೆ ಸ್ನೇಹಿತರೆ. ಆದ್ರೆ ಒಂದ್ಸತ ಆ ಸ್ಟೆಪ್ ನೀವು ಏರಿದ್ರೆ, ನೀವು ನೋಡಿ ಸಕ್ಸಸ್ ಅನ್ನೋದು ನಿಮ್ ಕಣ್ ಮುಂದೆ ಇರುತ್ತೆ. ಫಸ್ಟ್ ಸ್ಟೆಪ್ ಈಸ್ ಆಲ್ವೇಸ್ ಹಾರ್ಡೆಸ್ಟ್, ಬಟ್ ಒನ್ಸ್ ಯು ಸ್ಟಾರ್ಟ್ ಇಟ್, ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಅದಕ್ಕಾಗಿ ಫಸ್ಟ್ ಸ್ಟೆಪ್ ಹಾಕೋದು ತುಂಬಾನೇ ಕಷ್ಟ, ಆದ್ರೆ ಯಾವತ್ತು ಬಡಿ ಆ ಫಸ್ಟ್ ಸ್ಟೆಪ್ ಕಷ್ಟ ಇರ್ಬೋದು, ಆದ್ರೆ ನೆಕ್ಸ್ಟ್ ಸ್ಟೆಪ್ ಕಷ್ಟ ಇರಲ್ಲ. ಸೊ ನಮ್ಗೆ ಈಗ ಬೇಕಾಗಿರೋದು ಇಷ್ಟೇ, ವಾಟ್ ವಿ ಆರ್ ಅಂಡ್ ವಾಟ್ ವಿ ವಾಂಟ್ ಟು ಬಿ. ಆ ಫೇತ್ ಬೇಕು ನಮ್ಮಲ್ಲಿ, ಆ ನಂಬಿಕೆ ನಮ್ಮಲ್ಲಿ ಇರ್ಬೇಕು ನಾವು ಮಾಡ್ತೀವಿ ಅಂತ. ಸೊ ಆಗ ನಾವು ಜಂಪ್ ಮಾಡ್ಬೋದು. ಆರ್ ಯು ಆಲ್ ರೆಡಿ ಟು ಜಂಪ್ ವಿತ್ ಮೀ? ಎಲ್ಲಿಂದ ಜಂಪ್ ಆಗ್ತೀವಿ ಗೊತ್ತಲ್ಲ, ನಾವು ಒಂದು ಎಂಪ್ಲಾಯ್ ಇಂದ ಎಂಟರ್ಪ್ರನರ್ ಗೆ ನಾವು ಈಗ ಜಂಪ್ ಆಗ್ಬೇಕು. ಹೋಪ್ ಆಲ್ ಆರ್ ರೆಡಿ ವಿತ್ ದ ಥಿಂಗ್ಸ್. ಸೊ ನಾವ್ ಇವತ್ತು ಜಂಪ್ ಆಗೋಣ, ಜಂಪ್ ಆಗಿ ನಾವು ಕೂಡ ಎಂಟರ್ಪ್ರನರ್ ಆಗೋಣ. ಆಗೋದಕ್ಕೆ ಏನ್ ಬೇಕು? ಈಗ ನಾವು ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನ ಹೇಳ್ಕೊಂತ ಹಿಂಗೆ ಬರುತ್ತೆ. ಹಾಗೆ ನನಗೆ ಒಬ್ಬ ವ್ಯಕ್ತಿ ನೆನಪು ಬರುತ್ತೆ. ಆ ವ್ಯಕ್ತಿ 1961ರಲ್ಲಿ ಒಂದು ಸಣ್ಣ ರೋಪೆ ಖೇದ ಅನ್ನೋ ಒಂದು ಪ್ಲೇಸ್ ನಲ್ಲಿ ಹುಡ್ತಾಳೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಚಿಕ್ಕ ಹಳ್ಳಿ, ದಲಿತ ಕುಟುಂಬದಲ್ಲಿ ಹುಡ್ತಾಳೆ. ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ಅವರು 4 ಮಂದಿ ಹೆಣ್ಮಕ್ಳು, 2 ತಮ್ಮನವರು. ತುಂಬಾ ದೊಡ್ಡ ಫ್ಯಾಮಿಲಿ, ತುಂಬಾ ಕಷ್ಟ ಇರುತ್ತೆ. ಸೊ ನಿಮಗೆ ಗೊತ್ತಲ್ಲ, ಹಳೆ 1991 ಅಂತಂದ್ರೆ ಆ ಟೈಮ್ ನಲ್ಲೆಲ್ಲ ಚೈಲ್ಡ್ ಮ್ಯಾರೇಜ್ ಎಲ್ಲ ಜಾಸ್ತಿ ಇತ್ತು. ಅವರಪ್ಪ ಏನ್ ಮಾಡ್ತಾನೆ, ಈ ಸಾಕೋದೆಲ್ಲ ಕಷ್ಟ ಆಗುತ್ತಂತ ಮದುವೆ ಮಾಡ್ಬಿಡ್ತಾನೆ. 12ನೇ ವಯಸ್ಸಲ್ಲೇ ಅವಳಿಗೆ ಮದುವೆ ಮಾಡಿಬಿಡ್ತಾನೆ. ಅವಳಿಗೆ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾಳೆ, 9ನೇ ಕ್ಲಾಸ್ ಓದ್ತಾ ಇರ್ತಾಳೆ. ಅವಳನ್ನ ಬಿಡಿಸಿ ಮದುವೆ ಮಾಡ್ಬಿಡ್ತಾನೆ. ಬೇಡಮ್ಮ ನೀನ್ ಓದೋದೇನ್ ಬೇಡ, ಮದುವೆ ಮಾಡ್ಕೊಂತ ಮದುವೆ ಮಾಡ್ಬಿಡ್ತಾನೆ. ಅವಳು ಮದುವೆ ಮಾಡ್ಕೊಂಡು ಅವಳು ಗಂಡನ ಮನೆಗೆ ಹೋಗ್ತಾಳೆ. ನಿಮ್ಗೆಲ್ಲ ಗೊತ್ತಿದೆ, ಹಳೆಯ ಕಾಲದಲ್ಲಿ ತುಂಬಾನೇ ಸಮಸ್ಯೆಗಳಿತ್ತು. ಈ ಅತ್ತೆ ಕಾಟ ಅಂತೆಲ್ಲ ನೀವು ಕೇಳೇ ಇರ್ತೀರಿ. ಅದೇ ತರ ಅವಳಿಗೆ ತುಂಬಾನೇ ಸಮಸ್ಯೆಗಳೈತೆ. ಅತ್ತೆ ಅವಳು ಹೊಡಿಯೋದು, ಬಡಿಯೋದು, ಸುಮ್ನೆ ಅವಳ ಬಗ್ಗೆ ನೆಗೆಟಿವ್ ಮಾತಾಡೋದು, ಏನ್ ಕೆಲಸ ಮಾಡಿದ್ರು ಅವಳೆಲ್ಲ ಕೆಲಸ ಮಾಡ್ತಾ ಇರ್ತಾಳ, ಆದ್ರೂ ಅವಳಿಗೆ ಸಮಸ್ಯೆಗಳು. ಅವಳಿಗೆ ತಟ್ಕೊಳಕ್ ಆಗಲ್ಲ. 6 ತಿಂಗಳು ತಟ್ಕಂತಾಳೆ. ಒಂದ್ ದಿವಸ ಅವ್ರಪ್ಪ ಬರ್ತಾನೆ ಮಾತಾಡ್ಸಕ್ಕೆ. ಅವಳೆಲ್ಲ ಹೇಳ್ಕೊಂಡು ಹತ್ತು ಬಿಡ್ತಾಳೆ, ಅಪ್ಪ ನನ್ಗೆ ಎಂತ ಜೀವನ ಕೊಟ್ಬಿಟ್ಟಿ, ನಾನ್ ಚೆನ್ನಾಗಿದ್ದೆ, ನೀನ್ ಯಾಕೆ ಹಿಂಗ್ ಮಾಡ್ಬಿಟ್ಟಿ ಅಂತಂದ್ರೆ ಅವ್ರಪ್ಪ ತಟ್ಕೊಳಕ್ ಆಗಲ್ಲ, ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಅಲ್ಲಿಗೆ ಅವಳು ಆ ಒಂದು ಜೀವನ ಬಿಟ್ಟು ಬಿಡ್ತಾಳೆ. ಬಿಟ್ಟು ಬಂದು ತನ್ನ ಮನೇಲಿ ಇರ್ತಾಳೆ. ನಿಮ್ಗೆಲ್ಲ ಗೊತ್ತು ಸ್ನೇಹಿತರೆ, 1975ರಲ್ಲಿ ಹೆಂಗಿತ್ತು ಅಂದ್ರೆ, ಒಬ್ಬ ಹುಡುಗಿ ತನ್ನ ಗಂಡನನ್ನು ಬಿಟ್ಟು ಬಂದ್ರೆ ಹೆಂಗ್ ನೋಡ್ತದೆ ಸಮಾಜ ಅಂತ ನಿಮ್ಗೆಲ್ಲ ಗೊತ್ತಿದೆ. ತುಂಬಾನೇ ಕೀಳಾಗಿ ನೋಡ್ತಾ ಇತ್ತು, ಅವಳಿಗೆ ಚೇಡಿಸ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದ್ರೂ ಅವಳು ತಲೆ ಕೆಡ್ಸ್ಕೊಳ್ದಂಗೆ ಸ್ಕೂಲ್ಗೆ ಹೋದ್ಲು. ಒಂದು ಸ್ವಲ್ಪ ದಿವಸ ಹೋದ್ರೆ ಅಲ್ಲಿ ಸ್ಕೂಲ್ ನಲ್ಲಿ ರ್ಯಾಗಿಂಗ್, ಅವಳನ್ನ ಒಂಥರ ಮೂಲಿಕ್ ಕುಂದಿಸಿ ಈ ತರ ಎಲ್ಲ ಮಾಡಿದ್ರು. ಅವಳಿಗೆ ಸರಿ ಹೋಗ್ಲಿಲ್ಲ, ಮನೆಗ್ ಬಂದ್ಬಿಟ್ಲು, ಇಲ್ಲಮ್ಮ ನಾನು ಅಂತ. ಅವಾಗ ಏನು ಸುಮ್ನೆ ಯಾಕೆ ಕುಂದಿರೋದು ಅಂತ ಒಂದು ಸ್ವಲ್ಪ ಆ ಒಂದು ಮಿಷಿನ್ ತಂದ್ಕೊಂಡು ಕುಬ್ಸವಲ್ಲಿ ಅದೆಲ್ಲ ಕಲಿತಾ ಇದ್ಲು. ಒಂದು 10 ರೂಪಾಯಿ ಕುಬ್ಸವಲ್ಲಿ ಕೊಡೋದು, ಈ ತರ ಮಾಡ್ತಾ ಇದ್ಲು. ಬಟ್ ದಿನ ಅವ್ರ ರಿಲೇಟಿವ್ಸ್ ಸುತ್ತಮುತ್ತಲವರೆಲ್ಲ ಅವ್ರ ಪೇರೆಂಟ್ಸ್ ಬೈಯೋರು, ನಿಮ್ಗೇನ್ ಬಂದತ್ತೆ, ಹೋಗಿ ಆ ಹುಡುಗಿನ ಅಲ್ಲಿ ಬಿಟ್ಟು ಬರ್ರಿ, ಹಿಂಗೆಲ್ಲ ಮಾಡ್ಬಾರ್ದು ಅಂದ್ರೆ. ಇದೆಲ್ಲ ನೋಡಿ ಅವಳಿಗೆ ಇದೆಲ್ಲ ಆಗಲ್ಲ ಅಂತ ಹೇಳಿ, ನಾನ್ ಸತ್ರನೇ ಇದಕ್ಕೆಲ್ಲ ಆನ್ಸರ್ ಅಂತ ಹೇಳಿ ಅವಳು ಒಂದು ಪಾಯ್ಸನ್ ತಗೊಂಡ್ಬಿಟ್ರು. ಮನೇಲಿ ಈ ಇದಕ್ಕೆ ಹಾಕ್ತಾರಲ್ಲ, ಹೊಲಕ್ಕೆ ಹಾಕ್ತಾರಲ್ಲ, ಅದನ್ನ ತಗೊಂಡು ಕುಡಿದು ಅಟೆಂಪ್ಟ್ ಮಾಡ್ಬಿಟ್ರು ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಯಾರೋ ಅಲ್ಲಿ ಅವ್ರ ಚಿಕ್ಕಮ್ಮ ಪಕ್ಕದಲ್ಲೇ ಇದ್ರೆ ಅವಳನ್ನ ಹೋಗಿ ಹಾಸ್ಪಿಟಲ್ ಸೇರಿಸ್ತಾಳೆ. ಒಂದು 48 hours ಟೈಮ್ ಕೊಡ್ತಾರೆ. 48 hours ಆದ್ಮೇಲೆ ಅವಳಿಗೆ ಮತ್ತೆ ಏನಾಗುತ್ತೆ, ಎದ್ದೇಳ್ತಾಳೆ, ನೋಡ್ತಾಳೆ, ಎಲ್ಲರೂ ಏನಮ್ಮ ಹಿಂಗ್ ಮಾಡ್ಕೊಂಬಿಟ್ಟೆ ಅದು ಇದು ಅಂತಂದ್ರೆ ಮತ್ತೆ ಅದೇ ಓಲ್ಡ್ ಡೈಲಾಗ್ ಹೊಡಿತಾ ಇರ್ತಾಳೆ. ಅವಳಿಗೆ ಅನ್ಸುತ್ತೆ
ಒಟ್ಟು ನಾವು ಏನಾದ್ರೂ ಸಾಧ್ಯದನ್ನೇ ಜನ ನಮ್ಮ ಮಾತಾಡೋದು, ಇಲ್ಲಾಂದ್ರೆ ಏನಿಲ್ಲ ಅಂತೇಳಿ ಅವಳು ಮನೇಲಿ ಕೇಳ್ತಾಳೆ, ಅಪ್ಪ ನಾನು ಇಲ್ಲಿ ಇರಲ್ಲ, ನಾನು ಈ ಊರ್ ಬಿಟ್ಟು ಮುಂಬೈಗೆ ಹೋಗ್ಬಿಡ್ತೀನಿ, ನಮ್ಮ ರಿಲೇಟಿವ್ಸ್ ಇದಾರಲ್ಲ ಅಂದ್ರೆ. ಆಯ್ತು ಬಿಡಂತ ಅವರಪ್ಪ ಮುಂಬೈಗೆ ಕಳಿಸ್ತಾನೆ. ಮುಂಬೈಲಿ ಹೋಗ್ತಾಳೆ. ನಿಮ್ಗೆ ಗೊತ್ತಿದೆ ಅವಳು ಏನು ಓದೇ ಇಲ್ಲ, 9ನೇ ಕ್ಲಾಸ್ ಓದಿದಾಳೆ, ಏನ್ ಜಾಬ್ ಸಿಗುತ್ತಾಳೆ? ಯಾವ್ದೋ ಒಂದು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೇವಲ 2 ರೂಪಾಯಿ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ದಿನಕ್ಕೆ 2 ರೂಪಾಯಿ ಕೆಲ್ಸಕ್ಕೆ ಸೇರ್ತಾಳೆ. ಅದೇ ಕೆಲಸ ಮಾಡ್ತಾ ಇರ್ತಾಳೆ. ಮಾಡ್ತಾನೆ ಅವಳು ಮಿಷಿನ್ಗೆ ಕುಬ್ಸ ಕೊಡೋದೆಲ್ಲ ಮಾಡ್ತಾ ಇರ್ತಾಳೆ, 2 ಮಾಡ್ತಾ ಇರ್ತಾಳೆ. 18 ತಾಸು ಕೆಲಸ ಮಾಡ್ತಿರ್ತಾಳೆ ಅವಳು ಡೈಲಿ. ಮಾಡ್ತಾ ಏನಾಗುತ್ತೆ ಅಂದ್ರೆ 3 ವರ್ಷ ಕಳೆದೋಗುತ್ತೆ. ಆ ದುರದೃಷ್ಟ ಏನೋ ಗೊತ್ತಿಲ್ಲ, ಅವ್ರ ಅಪ್ಪನ ಜಾಬ್ ಹೋಗ್ಬಿಡುತ್ತೆ ಯಾವ್ದೋ ಇಶ್ಯೂಸ್ ಇಂದ. ಅವ್ರ ತಂಗಿಗೆ ಆರಾಮಿಲ್ದಂಗ ಆಗುತ್ತೆ. ಅವ್ರೆಲ್ಲಾರು ನಾವು ಮುಂಬೈಗೆ ಬಂದ್ಬಿಡ್ತೀವಿ, ನಮ್ಗೆ ಕಷ್ಟ ಆಗ್ತದೆ ಅಂತೇಳಿ ಮುಂಬೈಗೆ ಎಲ್ಲಾರು ಬಂದ್ಬಿಡ್ತಾರೆ. ಮುಂಬೈಗೆ ಬಂದ್ಮೇಲೆ ಅವ್ರನ್ನ ಸಾಕ್ಬೇಕಲ್ವಾ. ಇವಳು ಒಂದ್ ಸಣ್ಣ ರೂಮ್ ರೆಂಟ್ ಅಂತಾಳೆ. ಅವತ್ತಿಗೆ 40 ರೂಪಾಯಿ ಇರುತ್ತೆ. ಅದು ದೊಡ್ಡ ಮೊತ್ತ ಅವ್ರಿಗೆ. ತಿಂಗಳಿಗೆ 40 ರೂಪಾಯಿ. ಅವ್ಳು ದುಡಿಯೋದೇ 60 ರೂಪಾಯಿ. 60 ರೂಪಾಯಲ್ಲಿ 40 ರೂಪಾಯಿ ರೆಂಟ್ ಕೊಡ್ಬೇಕು. ಕೊಟ್ಟು ಅವ್ರು ಸ್ಟಾರ್ಟ್ ಮಾಡ್ತಾರೆ ಜೀವನ. ಅವ್ರ ತಂಗಿಗೆ ತುಂಬಾನೇ ಸಮಸ್ಯೆ ಆಗ್ಬಿಡುತ್ತೆ. ಎಷ್ಟು ಆರೋಗ್ಯ ಸಮಸ್ಯೆ ಆಗ್ಬಿಡುತ್ತೆ ಅಂದ್ರೆ ಅವಳಿಗೆ ICU ನಲ್ಲೆಲ್ಲ ಅಡ್ಮಿಟ್ ಮಾಡ್ತಾಳೆ. ಅವಾಗ 1 ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ಆಗುತ್ತಂತ ಹೇಳ್ತಾರೆ ಡಾಕ್ಟರ್. ಅವ್ಳು ತುಂಬಾನೇ ಕಷ್ಟ ಬಿದ್ದು ಅಲ್ಲಿ ಲೋನ್ ಕೇಳ್ತಾರೆ. ಯಾರು ಕೊಡಲ್ಲ, ಯಾರು ಸಹಾಯ ಮಾಡಲ್ಲ. ಅವಳು ತಂಗಿ ಒಂದ್ ಮಾತು ಹೇಳ್ತಾಳೆ ಅವಳು ನಡ್ಕೊಂಡು ಅಕ್ಕನ, ಅಕ್ಕ ನಾನು ಸಾಯ್ಬಾರ್ದು ಅಕ್ಕ, ನಾನು ಬದುಕ್ಬೇಕು, ನಾನು ಬದುಕಿ ಏನಾದ್ರು ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿದಾಗ ಇವಳು ಬಹಳ ಪ್ರಯತ್ನ ಮಾಡ್ತಾಳೆ. ಬಟ್ ಏನು ಉಪಯೋಗ ಇಲ್ಲ. ಅವಳ ತಂಗಿ ತೀರ್ಕೊಂಡ್ಬಿಡ್ತಾಳೆ. ಇವಳು ಕೈಯಿಂದ ಅವಳ ತಂಗಿನ ಉಳಿಸಕ್ಕಾಗಲ್ಲ. ಅವತ್ತು ಅನ್ಸುತ್ತೆ ಅವಳಿಗೆ, ನೋಡಪ್ಪ ದುಡ್ಡಿದ್ರೇನೆ ಎಲ್ಲ, ನನ್ ದುಡ್ಡಿದ್ರೆ ಇವತ್ತು ನಮ್ಮ ತಂಗಿ ಉಳಿತಾ ಇದ್ಲು, ಇವತ್ತು ನನ್ನ ತಂಗಿ ನನ್ಗಿಲ್ಲ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಮನಿ. ಆ ಮನಿ ನನ್ನ ಹತ್ರ ಇದ್ದಿದ್ರೆ ನಾನು ಡೆಫಿನೆಟ್ ಆಗಿ ಇವತ್ತು ನಮ್ಮ ತಂಗಿನ ಉಳಿಸ್ಕೋಬಹುದಾಗಿತ್ತು ಅಂತ ತುಂಬಾ ನೋವು ಪಡ್ತಾಳೆ. ಅವತ್ತೇ ಅನ್ಕೊಂತಾಳೆ, ನಾನು ಎಲ್ಲೋ ಒಂದಲ್ಲಿ ಕೆಲಸ ಮಾಡಿದ್ರೆ ಇದಾಗಲ್ಲ, ಬಿಟ್ಬಿಡ್ಬೇಕು ಅಂತ. ಅವಳು ಏನ್ ಮಾಡ್ತಾಳೆ ಅಂದ್ರೆ ಆ ಕಂಪ್ನಿ ಬಿಟ್ಬಿಡ್ತಾಳೆ. ಆ ಮಿಷಿನ್ ಹೊಲಿತಾ ಇರ್ತಾಳಲ್ಲ, ಆ ಮಿಷಿನ್ ಹೊಲಿತಾನೆ ಅಲ್ಲಿ ಒಂದು ಸಂಘ ಕಟ್ಟಿರ್ತಾರೆ, ನಿಮ್ಗೆಲ್ಲ ಗೊತ್ತಲ್ಲ, ಸ್ತ್ರೀ ಶಕ್ತಿ, ಈ ತರ ಗುಂಪುಗಳು ಇರ್ತವೆ. ಆ ಗುಂಪುಗಳ ಸಹಾಯದಿಂದ ಅವಳು ಲೋನ್ ಅಪ್ಲೈ ಮಾಡ್ತಾಳೆ. ಅವಳಿಗೆ 50,000 ಲೋನ್ ಸಿಗುತ್ತೆ. ಆ ಲೋನ್ 50,000ದಿಂದ ಒಂದ್ 2-3 ಮಿಷಿನ್ ತಂದು ಹಾಕಿ ಪ್ಲಸ್ ಒಂದು ಚೀಪ್ ಫರ್ನಿಚರ್ ನ ಮಾರುವಂತ ಒಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾಳೆ. 2 ಸ್ಟಾರ್ಟ್ ಮಾಡ್ತಾಳೆ, ಒಂದು ಶಿವಿಂಗ್ ಮಿಷಿನ್, ಇನ್ನೊಂದು ಫರ್ನಿಚರ್ ಕಂಪ್ನಿ. ಇವೆರಡು ಮಾಡ್ತಾ ಒಳ್ಳೆ ಅವಳು ಸ್ವಲ್ಪ ದುಡ್ಡು ಮಾಡ್ತಾ ಇರ್ತಾಳೆ. ಅವಳಿಗೆ ಇನ್ನೊಂದು ಏನು ಅಭ್ಯಾಸ ಅಂದ್ರೆ ತಾನಷ್ಟೇ ಕಷ್ಟ ಬೀಳೋದಲ್ಲ, ಎಲ್ಲಾರ್ಗು ಈ ತರ ಸಹಾಯ ಆಗ್ಲಿ ಅಂತ ಅವಳೊಂದು ಸಣ್ಣ ಗುಂಪು ಕಟ್ಕೊಂತಾಳೆ, NGO ಮಾಡ್ಕೊಂತಾಳೆ. ಅದೇ ಸ್ತ್ರೀ ಶಕ್ತಿ ತರ ಒಂದು ಗುಂಪು ಮಾಡ್ಕೊಂಡು ಯಾರ್ಯಾರು ಹೆಣ್ಮಕ್ಳಿಗೆ ಅಥವಾ ಬಡವರಿಗೆ ಇರುತ್ತೋ ಅವ್ರಿಗೆಲ್ಲ ಕರ್ಕೊಂಡು ಅವ್ರಿಗೆ ಲೋನ್ ಇಸ್ಕೊಡೋದು, ಈ ತರ ಹೆಲ್ಪ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ದಿನದಲ್ಲಿ ಅವಳು ತುಂಬಾ ಮಂದಿಗೆ ಅಲ್ಲಿ ಓಣಿಯಲ್ಲೆಲ್ಲ ಗೊತ್ತಾಗ್ಬಿಡ್ತಾಳೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ ಪಾಪ, ಎಲ್ಲರಿಗೂ ಹೆಲ್ಪ್ ಮಾಡ್ತಾಳೆ ಅಂತ ತುಂಬಾ ನೋನ್ ಪೀಪಲ್ ಆಗ್ತಾರೆ. ಈಗ ನೋನ್ ಪೀಪಲ್ ಆದಾಗ ಒಂದ್ ದಿವಸ ಏನಾಗುತ್ತೆ ಅಂದ್ರೆ ಅವಳ ಹತ್ರ ಬಂದು ಎಲ್ಲ ಸಮಸ್ಯೆ ಹೇಳ್ಕೊಳ್ಳೋ ಅಂತ ಸಮಸ್ಯೆ ನಡೀತಾ ಇರುತ್ತೆ ದಿನ. ಯಾವಾಗ ಅವಳು ಫ್ರೀ ಇದ್ದಾಗ ಒಬ್ಬನು ಬರ್ತಾನೆ. ಅವ್ನು ಹೇಳ್ತಾನೆ, ಅಕ್ಕ ನನಗೆ 2.5 ಲಕ್ಷ ದುಡ್ಡು ಬೇಕು, ಅರ್ಜೆಂಟ್ ಇದೆ, ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಸ್ಕೊಕ್ ಒಬ್ಳಿಗೆ ಅಂದ್ರೆ ಅವಳಿಗೆ ಅವ್ರ ತಂಗಿ ನೆನಪು ಬರ್ತಾಳೆ. ಹೌದಲ್ಲ, ನನ್ ತಂಗಿ ಹಿಂಗಾಗಿತ್ತು, ಹೌದಾ, ಆದ್ರೆ ಅಕ್ಕ ನಿನ್ ಸುಮ್ನೆ ಕೊಡ್ಬೇಡ, ನನ್ನ ಹತ್ರ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ ನಾನ್ ನಿನಗೆ ಕೊಡ್ತೀನಿ, ನೀನ್ ತಗೊಂಡ್ಬಿಡು, ನನಗೆ 2.5 ಲಕ್ಷ. ಬಟ್ ಆ ಲ್ಯಾಂಡ್ ಸ್ವಲ್ಪ ಕೋರ್ಟ್ ಲಿಟಿಗೇಷನ್ ಇದೆ, ತಗೊಂಡು ನನಗೆ 2.5 ಲಕ್ಷ ಕೊಡಕ ಅಂತಂದ್ರೆ ಅವಳ ಹತ್ರ 1 ಲಕ್ಷ ಇರುತ್ತೆ. ಏನ್ ಮಾಡೋದಂತೇಳಿ 1 ಲಕ್ಷ ಕೊಟ್ಟು ಇನ್ನೂ 1.5 ಲಕ್ಷ ಸಾಲ ಮಾಡಿ ಆ ಲ್ಯಾಂಡ್ ನ ಅವಳು ತಗೊಂಡ್ಬಿಡ್ತಾಳೆ. ತನ್ನ ಹೆಸರಿಗೆ ಮಾಡಿಸ್ಕೊಳ್ಬೇಕು. ಆದ್ರೆ ತುಂಬಷ್ಟು ಲಿಟಿಗೇಷನ್ಸ್ ಇರುತ್ತೆ. ಆ ಕೋರ್ಟ್ ನಲ್ಲಿ 2 ವರ್ಷ ಕೇಸ್ನ ಅವಳು ಫೇಸ್ ಮಾಡಿ ಅಟ್ ಲಾಸ್ಟ್ ಆ ಲ್ಯಾಂಡ್ ಅವಳಿಗೆ ಬಂದ್ಬಿಡುತ್ತೆ. ಆ ಲ್ಯಾಂಡ್ ಬಂದ್ಮೇಲೆ ಅವಳು ಏನ್ ಮಾಡ್ತಾಳೆ ಅಂದ್ರೆ ಅವ್ರ ಫರ್ನಿಚರ್ ಶಾಪ್ ನ ಮತ್ತೆ ಆ ಒಂದು ಏನು ಶಿವಿಂಗ್ ಮಿಷಿನ್ ಶಾಪ್ ಇರುತ್ತಲ್ಲ ಅಲ್ಲಿ ಮೆಲ್ಲಕ್ಕೆ ಒಂದು ಬಿಲ್ಡಿಂಗ್ ಕಟ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಗೆ ಶಾಕ್ ಆಗ್ತೀರಿ, ಆ ಒಂದು ಲ್ಯಾಂಡ್ ಬೆಲೆ ಎಷ್ಟು ಬಾಳುತ್ತೆ ಗೊತ್ತಾ? ಅವಾಗೆ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಲ್ಯಾಂಡ್ ಆಗ್ಬಿಡುತ್ತದೆ. ಸೊ ನಿಮ್ಗೆ ಗೊತ್ತು ಮುಂಬೈನಲ್ಲಿ ಅಂತ ಒಂದು ದೊಡ್ಡ ಲ್ಯಾಂಡ್, ಅದು ಇವಳು ನೋಡಿದ್ರೆ ಒಂಟಿ ಮಹಿಳೆ ಅಂದ್ರೆ ದಲಿತ ಮಹಿಳೆ, ಇವಳು ಅಂತ ಒಂದು ಲ್ಯಾಂಡ್ ಅವಳ ಕೈಯಲ್ಲಿದೆ ಅಂತಂದ್ರೆ ನಿಮಗೆ ಸಮಸ್ಯೆಗಳು ಏನೇನ್ ಬರ್ತಾವಂತ. ಅವಳು ಏನ್ ಮಾಡ್ತಾಳೆ, ಇದೇನು ಚೆನ್ನಾಗಿದ್ದಂಗಿದೆಲ್ಲ 2 ಲಕ್ಷ ಹಾಕಿ 2.5 ಲಕ್ಷ ಹಾಕಿದ್ರೆ 50 ಲಕ್ಷ ಬಂದಂತ ಅವಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್, ಬಿಲ್ಡಿಂಗ್ ಕಟ್ಸೋದು, ಈ ತರ. ಅವಾಗ ಅವಳಿಗೆಲ್ಲ ಥ್ರೇಟ್ ಕಾಲ್ಸು, ಅವಳ ಮೇಲೆ ಅಟೆಂಪ್ಟ್ ಟು ಮರ್ಡರ್, ರೇಪ್ ಎಲ್ಲ ನಡೀತದೆ. ಅವಳು ಹೆಂಗೋ ಒಂದು ತಪ್ಪಿಸ್ಕೊಂಡು ದೇವ್ರ ದಯದಿಂದ ಅವಳು ನಾರ್ಮಲ್ ಆಗ್ತಾಳೆ. ನೋಡ್ತಾನೆ ಅವಳು ತುಂಬಾನೇ ಬೆಳೆದು ಬಿಡ್ತಾಳೆ ಸೋಷಿಯಲ್ ಆಗಿ, ಅಂದ್ರೆ ಎಲ್ಲಾರ್ಗು ಗೊತ್ತಾಗ್ಬಿಡ್ತಾಳೆ ಊರಲ್ಲಿ. ಹಾಗೆ ಇದೇ ಸಮಯದಲ್ಲಿ ನಿಮ್ಗೆಲ್ಲಾ ಗೊತ್ತು, ಒಂದು ನಮ್ಮಲ್ಲಿ ಕಮಾನಿ ಟ್ಯೂಬ್ಸ್ ಅಂತ ಒಂದು ದೊಡ್ಡ ಕಂಪನಿ ಇತ್ತು. ಕಮಾನಿ ಟ್ಯೂಬ್ಸ್ ಅಂತ ಒಬ್ಬ ಕಮಾನಿ ಟ್ಯೂಬ್ಸ್ ಅಂತ, ಕಮಾನಿ ಅನ್ನೋ ಒಂದು ಆರ್ಗನೈಸೇಷನ್ ಅವರು ಅದನ್ನ ಮಾಡಿರ್ತಾರೆ, ಕಮಾನಿ ಟ್ಯೂಬ್ಸ್ ಅಂತ. ಆ ಕಮಾನಿ ಟ್ಯೂಬ್ಸ್ ಕಂಪನಿ ಏನಾಗಿರುತ್ತೆ ಅಂದ್ರೆ ಆತ ಓನರ್ ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಅವ್ರಿಗಿರೋಂಥ ಮಕ್ಕಳು ಗುದ್ದಾಡಿ ಯಾರಿಗೂ ಆಸ್ತಿ ಬರ್ಲಿದ್ದಂಗ ತಗಾದೆ ಮಾಡ್ಕೊಂಡ್ಬಿಡ್ತಾರೆ. ಒಂದು ಏನು ಫ್ಯಾಕ್ಟ್ರಿನ ಮುಚ್ಚಕ್ ನೋಡ್ತಾ ಇರ್ತಾರೆ. ಅವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಎಂಪ್ಲಾಯ್ಸ್ 3,500 ಎಂಪ್ಲಾಯ್ಸ್ ಇರ್ತಾರೆ, ಕೋರ್ಟ್ ನಲ್ಲಿ ಕೇಸ್ ಹಾಕ್ತಾರೆ. ಇಲ್ಲ, ಈ ಕಂಪ್ನಿನ ಮುಚ್ಚಿದ್ರೆ 3,500 ಎಂಪ್ಲಾಯ್ಸ್ ಪ್ರಾಬ್ಲಮ್ ಆಗುತ್ತೆ, ಏನಾದ್ರು ಮಾಡ್ಬೇಕು ಅಂತಂದ್ರೆ ಅವತ್ತೊಂದು ಅದ್ಭುತವಾದಂತ ಸುಪ್ರೀಂ ಕೋರ್ಟ್ ಡಿಸಿಷನ್ ಅಂತಾರೆ. ಏನಂತಂದ್ರೆ ಇದ್ರ ಓನರು ಯಾರಲ್ಲ, ಎಂಪ್ಲಾಯ್ಸ್ ಇದ್ರ ಓನರ್ ಅಂತ ಹೇಳಿ ಒಂದು ತೀರ್ಪು ಕೊಟ್ಬಿಡ್ತಾರೆ. ಸೊ ಎಂಪ್ಲಾಯ್ಸ್ ಅದಕ್ಕೆ ಓನರ್. ಸೊ ಎಂಪ್ಲಾಯ್ಸ್ 3,500 ಎಂಪ್ಲಾಯ್ಸ್ ಓನರ್ ಆಗ್ತಾರೆ.
ನಿಮಗೆ ಗೊತ್ತೇ ಗೊತ್ತು 3,500 ಓನರ್ಸ್ ಆದ್ರೆ ಏನಾಗುತ್ತೆ ಒಂದು ಕಂಪನಿ ಅಂತ. ಅದರಲ್ಲಿ 2 ಭಾಗಗಳು ಆಗ್ತವೆ, ಗುದ್ದಾಡ್ತವೆ, ಲಾಸ್ಟ್ ಕಂಪನಿನ ಸ್ಟೀಲ್ ಹಾಕಿ ಮುಚ್ಚಿಬಿಡ್ತಾರೆ. ಆದ್ರೆ ಆ ಒಂದು ಓಣಿಯಲ್ಲಿ ಇರುವಂತ ಸ್ವಲ್ಪ ಮಂದಿ ಒಂದು 200-300 ಎಂಪ್ಲಾಯೀಸ್ ಅಲ್ಲಿ ಆ ಓಣಿಯರ್ ಇರ್ತಾರೆ. ಯಾರು ನಮ್ಮ ಮಹಿಳೆ ದಲಿತ ಮಹಿಳೆ, ಅಲ್ಲಿ ಇರುವಂತ ಮಹಿಳೆ ಓಣಿಯಲ್ಲಿ ಇರ್ತಾರೆ. ಅವ್ರು ಬಂದು ಹೇಳ್ಕೊಂತಾರೆ ಹಿಂಗಾಗಿದೆ, ಏನಾದ್ರು ನೀವು ಹೆಲ್ಪ್ ಮಾಡಿ ಅಂತಂದ್ರೆ ಅವಾಗ ಅವಳು ಯೋಚನೆ ಮಾಡ್ತಾಳೆ, 3,500 ಕುಟುಂಬಗಳು ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಏನ್ ಮಾಡುದು ಅಂತ ಎಲ್ಲ ಕೇಳ್ತಾಳೆ. ಅವಾಗ್ಗೆ ನಿಮಗೆ ಗೊತ್ತಿರುತ್ತಿಲ್ಲ, 116 ಕೇಸ್ ಅದ್ರ ಮೇಲೆ ಕಂಪ್ನಿ ಮೇಲೆ ಆಗಿರುತ್ತೆ. 116 ಕೋಟಿ ಸಾಲ ಇರುತ್ತೆ. ಎಲೆಕ್ಟ್ರಿಸಿಟಿ ಇರಲ್ಲ, ಅದಕ್ಕೆ ವಾಟರ್ ಕನೆಕ್ಷನ್ ಏನೂ ಇರಲ್ಲ, ಸೀಲ್ ಹೊಡ್ಬಿಟ್ಟಿರ್ತಾರೆ. ಆಗ ಅವಳು ಯೋಚನೆ ಮಾಡ್ತಾಳೆ, ಆಯ್ತು ಅದೇನೇ ಆಗ್ಲಿ ಅಂತೇಳಿ ಅದನ್ನ ಅವಳು ಕೈಗೆತ್ಕೊಂತಾಳೆ ತಗೋಬೇಕು ಅಂತ. 2000ರಿಂದ 2006 ತನಕ ಆ ಒಂದು ಈ ಎಂಪ್ಲಾಯೀಸ್ ನ ಪ್ರೆಸಿಡೆಂಟ್ ಆಗಿ ಅದನ್ನ ಫೈಟ್ ಮಾಡ್ತಾಳೆ. ಫೈಟ್ ಮಾಡಿದ್ಮೇಲೆ 2006ನಲ್ಲಿ ಆ ಒಂದು ಕೋರ್ಟ್ ನಲ್ಲಿ ಕೇಸ್ ವಿನ್ ಆಗಿ ಅವಳನ್ನ ಆ ಕಂಪ್ನಿನ ಚೇರ್ಪರ್ಸನ್ ಆಗಿ ಅನೌನ್ಸ್ ಮಾಡ್ತಾರೆ ಎಂಪ್ಲಾಯೀಸ್ ಎಲ್ಲ ಕಲ್ತು. ಸೊ ನಮ್ ಪರವಾಗಿ ಈ ದಲಿತ ಮಹಿಳೆ ಚೇರ್ಪರ್ಸನ್ ಆಗಿ ಆ ಕಂಪ್ನಿಗೆ ಅಪಾಯಿಂಟ್ ಆಗ್ತಾಳೆ. ಕಂಪ್ನಿಗೆ ಅಪಾಯಿಂಟ್ ಆದ್ಮೇಲೆ 2006ನಲ್ಲಿ ಅವಳ ಕಂಪ್ನಿಗೆ ಅದೇನು ಒಳ್ಳೆ ರಾಜ್ಯ ಸೀಟ್ ಇದ್ದಿಲ್ಲ, ಕೆಳಗೆಲ್ಲ ಮುಳ್ಳುಗಳೇ ಇದ್ವು. ಯಾಕಂದ್ರೆ ಅವಳು 116 ಕೋಟಿ ಸಾಲ ತೀರ್ಸ್ಬೇಕಾಗಿತ್ತು. ಮತ್ತೆ ಯಾವ ಎಂಪ್ಲಾಯೀಸ್ ಇದಾರಲ್ಲ ಅವ್ರಿಗೆಲ್ಲ ಸ್ಯಾಲ್ರಿಗಳು ಕೊಡ್ಬೇಕಾಗಿತ್ತು. ಯಾಕಂದ್ರೆ ಅವರು ಸತತವಾಗಿ 3 ವರ್ಷದಿಂದ ಕಂಪ್ನಿಗೆ ಸ್ಯಾಲ್ರಿ ತಗೊಂಡಿಲ್ಲ ಅವರು. ಅವೆಲ್ಲ ಇತ್ತು, ಅವನ್ನೆಲ್ಲ ಸರಿ ಮಾಡಿ ಮಾಡ್ಬೇಕಾಗಿತ್ತು. ಅವಳು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಅವಳು 18 ತಾಸು ಒಂದಿನ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಕಷ್ಟ ಇದ್ದಿಲ್ಲ ಅದು. ಸ್ಟಾರ್ಟ್ ಮಾಡ್ತಾಳೆ ವರ್ಕ್ ಮಾಡಕ್ಕೆ. ಅವಳು ಏನ್ ಫರ್ನಿಚರ್ ಶಾಪ್ ನಲ್ಲಿ ಯೂಸ್ ಮಾಡದಂತ ಒಂದೆಲ್ಲಾ ಏನ್ ಸ್ಕಿಲ್ಸ್ ಇರ್ತಾವ, ಅದನ್ನ ಶಿವಿಂಗ್ ಮಿಷಿನ್ ನಲ್ಲಿ ಯೂಸ್ ಮಾಡದಂತ ಸ್ಕಿಲ್ಸ್ ಎಲ್ಲವನ್ನೂ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡ್ತಾಳೆ. ನೀವು ಬಿಲೀವ್ ಮಾಡ್ತಾರೆ ಇಲ್ಲೋ, ಆ 116 ಕೋಟಿ ಏನು ಇರುತ್ತಲ್ವಾ ಸಾಲ, ಅದನ್ನ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮೀಟ್ ಆಗಿ ಮಾತಾಡಿ ಅದನ್ನ ಸೆಟಲ್ಮೆಂಟ್ ಮಾಡಿ ಅರ್ಧಕ್ಕೆ ಮಾಡಿಸ್ತಾಳೆ. 58 ಕೋಟಿಗೆ ಆ ಸಾಲನ ಮಾಡಿಸ್ತಾಳೆ. ಅವರಿಗೆ 7 years ಟೈಮ್ ಕೊಡ್ತಾರೆ ಆ ಸಾಲನ ತೀರ್ಸಕ್ಕೆ. ಮತ್ತೆ ಈ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಕ್ಕೆ 3 years ಟೈಮ್ ಕೊಡ್ತಾರೆ. ನೀವು ಬಿಲೀವ್ ಮಾಡ್ತಾರೆ ಇಲ್ಲೋ, ವಿತಿನ್ 1 year ಅವಳು ಆ ಕಂಪನಿನ 58 ಕೋಟಿ ಸಾಲವನ್ನ ತೀರಿಸ್ತಾಳೆ. ವಿತಿನ್ 1 year. ಈ ಎಂಪ್ಲಾಯೀಸ್ ನ 3 ವರ್ಷದ ಸ್ಯಾಲ್ರಿ ವಿತಿನ್ 6 months ಮುಗಿಸ್ಬಿಡ್ತಾಳೆ. ಅಂದ್ರೆ ಅವಳು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ಬೇಕು ಆ ಕಂಪ್ನಿಗೋಸ್ಕರ. ನೀವು ಬಿಲೀವ್ ಮಾಡ್ತಿರೋ ಎಲ್ಲೋ, ಇವತ್ತು ಆ ಕಂಪ್ನಿನ ಬೆಲೆ ಎಷ್ಟು ಗೊತ್ತಾ? $112 ಮಿಲಿಯನ್. $112 ಮಿಲಿಯನ್ ಕಂಪನಿ ಅದು. ಮತ್ತೆ ಆ ಕಂಪನಿ ಅವಳು ಸ್ಟಾರ್ಟ್ ಮಾಡಿದ್ ನಿಮ್ಗೆ ಗೊತ್ತಲ್ಲ, ಬರೀ ಕಂಪನಿ ಅಷ್ಟೇ ಬೆಳೆದಿಲ್ಲ, ಅವಳು ಬೆಳೆದಿಲ್ಲ. ಅವಳು ಸ್ಟಾರ್ಟ್ ಮಾಡಿದ್ದು $2, ನಿಮಗೆ ನೆನಪಿರುತ್ತೆ, $2 ಸ್ಟಾರ್ಟ್ ಮಾಡಿದ್ಲು. ಇವತ್ತು ಅವಳ ಹತ್ರ 3,000 ಕೋಟಿ ಆಸ್ತಿದೆ. 3,000 ಕೋಟಿ. ಅವಳು ಬರೀ ಒಂದು ಕಂಪ್ನಿನ ಚೇರ್ಪರ್ಸನ್ ಅಲ್ಲ, ಕಮಾನಿಟಿವ್ಸ್ ಚೇರ್ಪರ್ಸನ್ ಅಲ್ಲ. ಈಗ ಅವಳು ಇನ್ನೂ 2 ಕಂಪನಿ ಅವ್ರದ್ದು ಕಮಾನಿಟಿವ್ಸ್, ಅದು ಮುಚ್ಚಿಬಿಟ್ಟಿದ್ದಾರೆ. ಅವಳು ಟೇಕ್ ಓವರ್ ಮಾಡ್ತಿದ್ದಾಳೆ. ಮತ್ತೆ ಶಿ ಇಸ್ ಆಲ್ಸೋ ಅವಳದೇ ಆದಂತ ಒಂದು ಪ್ರೊಡಕ್ಷನ್ ಇದೆ, KR ಪ್ರೊಡಕ್ಷನ್ಸ್ ಅಂತ ಒಂದು ಫಿಲ್ಮ್ ಮೇಕಿಂಗ್ ಇದೆ. ಅಂಡ್ ಶಿ ಇಸ್ ಆಲ್ಸೋ ಟೆಡೆಕ್ಸ್ ಸ್ಪೀಕರ್. ಟೆಡೆಕ್ಸ್ ಅಂತ ಒಂದು ದೊಡ್ಡ ಆರ್ಗನೈಸೇಷನ್, ಅದ್ರ ಸ್ಪೀಕರ್ ಅವಳು. ಅಂಡ್ ಮೋರ್ ಓವರ್ ಅವಳನ್ನ ಒರಿಜಿನಲ್ ಸ್ಲಮ್ ಡಾಗ್ ಮಿಲೇನಿಯರ್ ಅಂತ ಕರೀತಾರೆ. ಯಾಕಂದ್ರೆ ಒಂದು ಸ್ಲಮ್ ಇಂದ ಬಂದಿರೋ ಅಷ್ಟು ದೊಡ್ಡ ಆರ್ಗನೈಸೇಷನ್ ನ ಒಂದು ಕಾರಣಷ್ಟು ಬದುಕಲ್ಲದೆ ಎಷ್ಟೋ ಮಂದಿ ಬದುಕಿಸಿದಾಳೆ. ಅವಳು ಯಾರು ಅಲ್ಲ, ಕಲ್ಪನಾ ಸರೋಜ್ ಅಂತ. ಸೊ ನಿಮ್ ಮುಂದೆ ಅವಳಿಗೆ ನೋಡ್ರಿ, ಕಲ್ಪನಾ ಸರೋಜ್, ಶಿ ಇಸ್ ದ ಒನ್. ಕಲ್ಪನಾ ಸರೋಜ್ ಅನ್ನೋ ಮಹಿಳೆ $2 ಸ್ಟಾರ್ಟ್ ಮಾಡಿ ಇವತ್ತು ಶಿ ಹಸ್ ಗಾಟ್ ಮೋರ್ ದ್ಯಾನ್ ಎಷ್ಟು 3,000 crores. ನೀವು ನೋಡ್ಬೋದು, ರೀಸೆಂಟ್ ಆಗಿ ಅವಳಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂತು. ಪದ್ಮಶ್ರೀ ಅವಾರ್ಡ್ ಕೂಡ ಕೊಟ್ರು. ಜಸ್ಟ್ ಯೋಚನೆ ಮಾಡಿ, ಎಲ್ಲಿ ದಲಿತ ಮಹಿಳೆ, ಒಬ್ಳೆ 9ನೇ ಕ್ಲಾಸ್ ಓದಿರೋದು, ಬಿಸ್ನೆಸ್ ಅಂದ್ರೆ ಏನು ಗೊತ್ತಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಒಂದು ಎಂಟರ್ಪ್ರನರ್ ಆಗ್ಬೇಕು, ಒಂದು ದೊಡ್ಡ ಸಂಸ್ಥೆ ಕಟ್ಟಬೇಕಂದ್ರೆ ನಮಗೆ ಡಿಗ್ರೀಸ್ ಬೇಕಾಗಿಲ್ಲ, MBS ಬೇಕಾಗಿಲ್ಲ. ಏನ್ ಗೊತ್ತಿರ್ಬೇಕು ಅಂತಂದ್ರೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು. ಎಲ್ಲಾ ಕಷ್ಟಗಳನ್ನ ನಾವು ಎದುರಿಸ್ತೀವಿ ಅನ್ನೋ ಒಂದು ಧೈರ್ಯ ಇದ್ರೆ ನಾವು ಹಾಗೇ ಆಗ್ತೀವಿ ಅಂತ. ಸೊ ಕಲ್ಪನಾ ಸರೋಜ್ನ ನೋಡಿದ್ರೆ ನಮ್ಗೆ ಅನ್ಸುತ್ತಲ್ವಾ, ಯಾವ ಮಹಿಳೆಯನ್ನು ಕಡಿಮೆ ಇಲ್ಲ ಇವತ್ತು. ನಿಮಗೆ ಇನ್ನೊಂದು ನೆನಪಿರ್ಬೇಕು, ಇವಳನ್ನ ಏನಂತ ಹೇಳ್ತಾರೆ ಗೊತ್ತಾ? ಫಸ್ಟ್ ಇಂಡಿಯನ್ ವುಮೆನ್ ಎಂಟರ್ಪ್ರನರ್. ಇಂಡಿಯಾದಲ್ಲಿ ಫಸ್ಟ್ ಎಂಟರ್ಪ್ರನರ್. 1990 ಅವಳು ಸ್ಟಾರ್ಟ್ ಮಾಡಿರ್ತಾಳೆ. ಫಸ್ಟ್ ಇಂಡಿಯನ್ ವುಮೆನ್ ಎಂಟರ್ಪ್ರನರ್ ಅಂತ ಹೇಳ್ತಾರೆ. ನೋಡ್ರಿ, ನಮ್ಮ ಭಾರತಕ್ಕೆ ಮೊದಲನೆಯ ಒಂದು ಸಂಸ್ಥೆ ಕಟ್ಟಿದಂತ ಮಹಿಳೆಯರು ನೋಡ್ರಿ, ಕಲ್ಪನಾ ಸರೋಸ್ತರ. ನಾವು ಮಾಡಕ್ಕಾಗಲ್ವಾ? ಮಾಡ್ಬೋದು. ನಮ್ಮಲ್ಲಿ ಏನ್ ಇರ್ಬೇಕು? ಆ ಛಲ ಇರ್ಬೇಕು, ಮಾಡ್ಬೇಕು ಅಂತ. ಅಂಡ್ ಕಮಿಟ್ಮೆಂಟ್ ಬೇಕು. ಹೇಳಿದ್ನಲ್ಲ, 18 ತಾಸು ಕೆಲಸ ಮಾಡ್ತಾ ಇದ್ವಿ. ಆ ಕಮಿಟ್ಮೆಂಟ್ ಬೇಕು. ಆ ಕಮಿಟ್ಮೆಂಟ್ ಛಲ ಇದ್ರೆ ಡೆಫಿನೆಟ್ ಆಗಿ ನಾವು ಏನಾದ್ರೂ ಮಾಡ್ಬೋದು. ಸೊ ಇದೇ ತರ ನೀವು ಅನ್ಕೋಬಹುದು, ಅಂದ್ರೆ ಓನ್ಲಿ ಮಹಿಳೆಯರ, ಯಾರು ಪುರುಷರಿಲ್ವಾ, ಏನ್ ಮಾಡಿಲ್ವಾ? ಅಯ್ಯೋ ವೆರಿ ಸಿಂಪಲ್. ಎಷ್ಟು ಮಂದಿ ಮಾಡಿಲ್ಲ, ತುಂಬಾ ಮಂದಿ ಇದ್ದಾರೆ. ಅದನ್ನಿಗೆ ಇವತ್ತು ಒಬ್ಬ
ಆ ಸಣ್ಣ ವ್ಯಕ್ತಿಯನ್ನು ನಿಮ್ಗೆ ಪರಿಚಯ ಮಾಡ್ತೀನಿ. ತುಂಬಾ ಸಣ್ಣ, ಅವನು ತುಂಬಾ ದೊಡ್ಡ ಮನುಷ್ಯನಲ್ಲ. ಇವನ್ ಜೀವನನೇ ವಿಚಿತ್ರ. ಹುಟ್ಟಿದ್ದು ಹೈದರಾಬಾದ್, ಬೆಳೆದಿದ್ದು ಹೈದರಾಬಾದ್, ಆದ್ರೆ ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಆರಾಮಾಗಿ ಅವನಿಗೆ ಓದೋದು ಇಂಟ್ರೆಸ್ಟೇ ಇರಲ್ಲ, ಆದ್ರೂ ಹೆಂಗೋ ಒಂದು ಓದಿ ಡಿಪ್ಲೊಮಾ ಮಾಡ್ತಾನೆ. ಅಂದ್ರೆ ಡಿಪ್ಲೊಮಾ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಅಂತ, PG ಡಿಪ್ಲೊಮಾ ಅಂತಾರೆ. ಅದು ಯಾವ್ದ್ರಲ್ಲಿ, ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್ ನಲ್ಲಿ ಮಾಡ್ತಾನೆ. ಮಾಡಿ ಸಣ್ಣ ಸಣ್ಣ ಕಂಪ್ನಿನಲ್ಲಿ SBI ನಲ್ಲಿ ಕ್ರೆಡಿಟ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾನೆ ಸ್ವಲ್ಪ ದಿವಸ. ಅದಾದ್ಮೇಲೆ ICICI ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾನೆ. ಅದಾದ್ಮೇಲೆ ಇನ್ನೂ ಒಂದ್ ದಿವಸ ನೌ ಫ್ಲೋಟ್ಸ್ ಅಂತ ಒಂದು ಕಂಪ್ನಿ ಇರುತ್ತೆ, ಅದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಫೈನಾನ್ಷಿಯಲ್ ಅನಲಿಸ್ಟ್ ಆಗಿ. ಅಲ್ಲಿ ಒಂದು ಕೆಲಸ ಏನಪ್ಪಾ ಅಂದ್ರೆ, ಸೇಲ್ಸ್ ಪೀಪಲ್ ಬಂದಾಗ, ಅಂದ್ರೆ ಸೇಲ್ಸ್ ಪೀಪಲ್ಸ್ ಎಲ್ಲ ರಿಪೋರ್ಟ್ ತಗೊಳ್ಳೋದು, ಅಂದ್ರೆ ಆ ಕಂಪ್ನಿ ಸೇಲ್ಸ್ ಎಲ್ಲ ಆದಾಗ ಅವ್ರದ್ದು ರಿಪೋರ್ಟ್ ತಗೊಳ್ಳೋದು. ಈ ಸೇಲ್ಸ್ ಬಾಯ್ಸ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತಾರೆ. ಅಂದ್ರೆ ದಿನ ಬೈಕ್ಸ್ ಹಾಕೊಂಡು ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿದೆಲ್ಲ ರಿಪೋರ್ಟ್ ಇವನಿಗೆ ಕೊಡ್ಬೇಕು. ಸೊ ಇವನ್ ಕೆಲಸ ಏನಪ್ಪಾ, ದಿನ ಅವ್ರಿಗೆ ಫೋನ್ ಮಾಡಿ ಅವ್ರದ್ದು ಅಪ್ಡೇಟ್ಸ್ ಎಲ್ಲ ತಗೊಳ್ಳೋದು ಇವನ್ ಕೆಲಸ. ಸೊ ದಿನ ಅವ್ರಿಗೆ ಫೋನ್ ಮಾಡ್ತಾನೆ, ಸಾಯಂಕಾಲ ಎಲ್ಲ ಅಪ್ಡೇಟ್ಸ್ ಈ ತರ ತಗೊಂತಾ ಇರ್ತಾನೆ. ತುಂಬಾ ಮಂದಿ ಒಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಸರ್ ಬ್ಯಾಟ್ರಿ ಲೋ ಇದೆ ಸರ್, ನಮಗೆ ಫೋನ್ ನಲ್ಲಿ ಆಮೇಲೆ ಮಾತಾಡ್ತೀವಿ ಈ ತರ. ಅವನಿಗೆಲ್ಲ ಅಪ್ಡೇಟ್ಸ್ ಸಿಗ್ತಾರಲ್ಲ, ಏನಪ್ಪ ಇವರು ಮತ್ತೆ ಬ್ಯಾಟ್ರಿ ಲೋ ಅಂತ ಹೇಳ್ತಾರೆ. ಯಾಕೋ ಅಂತಂದ್ರೆ, ಸರ್ ಮತ್ತೆ ಬೆಳಗ್ಗೆ ಎಲ್ಲ ಫೋನ್ ನಲ್ಲಿ ಮಾತಾಡ್ಬೇಕು, ಅವ್ರ ಜೊತೆ ಮಾತಾಡ್ತೀವಿ, ಚಾರ್ಜಿಂಗ್ ಖಾಲಿ ಆಗ್ಬಿಡುತ್ತೆ, ಏನ್ ಮಾಡ್ಬೇಕು ಸರ್, ಮತ್ತೆ ರೈಲ್ ನಲ್ಲಿ ಇರ್ತೀವಿ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅವನಿಗೂ ಒಂದ್ಸತಿ, ಅವನು ತುಂಬಾ ಒಳ್ಳೆ ಟ್ರಾವೆಲ್ ಇರ್ತಾನೆ. ಅವನು ಯಾವಾಗಾದ್ರೂ ಒಂದ್ಸತಿ ಟ್ರಾವೆಲ್ ಹೋದಾಗ ಅವನಿಗೂ ಆಗಿರುತ್ತೆ, ಅಂದ್ರೆ ಎಲ್ ಬೇಕಲ್ಲಿ ಚಾರ್ಜಿಂಗ್ ಇರೋಲ್ಲ, ಅವನಿಗೂ ಸಮಸ್ಯೆ ಆಗಿರುತ್ತೆ. ಸೊ ಅವನಿಗೆ ಅನ್ಸುತ್ತೆ, ಹೌದಲ್ಲ ನಾನ್ ಯಾಕೆ ಏನಾದ್ರು ಹೊಸದ್ ಮಾಡಬಾರ್ದು ಅಂತ ಅವ್ನ ತಲೆಯಲ್ಲಿ. ನೋಡ್ರಿ, ಅವನಿಗೊಂದು ಸಮಸ್ಯೆ ಬಂತು, ಅದ್ರ ಸಮಸ್ಯೆ ತಳಿಲ್ಲ, ಅದನ್ನ ಒಂದು ಆಪರ್ಚುನಿಟಿ ಅಂತ ತಗೊಂಡ. ಯಾಕೆ ನಾನು ಒಂದು ಹೊಸ ಪ್ರಾಡಕ್ಟ್ ತಯಾರು ಮಾಡಬಾರ್ದು, ಗಾಡಿಗೆ ಮೊಬೈಲ್ ಚಾರ್ಜಿಂಗ್ ಇಟ್ಕೊಳ್ತಾರೆ, ಯಾವ್ದಾದ್ರು ಒಂದು ಮಾಡೋಣ ಅಂತ ಒಂದು ತಲೆಯಲ್ಲಿ ಐಡಿಯಾ ಬರುತ್ತೆ. ಅವನೇನಾದ್ರೂ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಅಲ್ವಲ್ಲ. ಸೊ ಏನ್ ಮಾಡ್ತಾನೆ, ಇಲ್ಲ ಇದನ್ನ ಮಾಡೇಬೇಕು ಅಂತ ಹೇಳಿ ಅವ್ನ ಜಾಬ್ನ ರಿಸೈನ್ ಮಾಡ್ತಾನೆ. ರಿಸೈನ್ ಮಾಡಿ ಯೋಚನೆ ಮಾಡಿ ಒಂದ್ ಫ್ರೆಂಡ್ ಜೊತೆ ಹೇಳ್ತಾನೆ, ಈ ತರ ನನ್ಗೊಂದು ಐಡಿಯಾ ಇದೆ. ಅಂದ್ರೆ ಅವ್ನ ಫ್ರೆಂಡ್ ಆಯ್ತು ಚೆನ್ನಾಗಿದೆ ಅಂತ ಅವ್ನಿಗೆ ಸ್ವಲ್ಪ ಐಡಿಯಾ ಇರುತ್ತೆ, ಯಾಕಂದ್ರೆ ಅವ್ನು ಟೆಕ್ನಿಕಲ್ ಇರ್ತಾನೆ, ಐಡಿಯಾ ಇರುತ್ತೆ. ಅವರು ಸತತವಾಗಿ 1 ವರ್ಷ ಇದ್ರ ಮೇಲೆ R&D ಮಾಡ್ತಾರೆ, ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಾರೆ. ಆಗುತ್ತಾ ಅಂತ ವರ್ಕ್ ಮಾಡ್ತಾರೆ. ಮಾಡ್ತಾ ನೀವು ಡಿಲೀಟ್ ಮಾಡ್ತಿರಲ್ಲೋ, 1 ವರ್ಷ ಆದ್ಮೇಲೆ ಅವರಿಗೆ ಒಂದು ಚಾರ್ಜರ್ ರೆಡಿ ಆಗುತ್ತೆ. ಮೊಬೈಲ್ ಬೈಕಿಗೆ ಕನೆಕ್ಟ್ ಮಾಡಿ ಚಾರ್ಜರ್, ಅದು ವರ್ಕ್ ಮಾಡುತ್ತೆ. 2015ರಲ್ಲಿ ಅದನ್ನ ಲಾಂಚ್ ಮಾಡ್ತಾರೆ. ಸಣ್ಣ ಚಾರ್ಜರ್, ಯಾವ್ದಕ್ಕೆ, ಬೈಕಿಗೆ. ಅದನ್ನ ಬೈಕಿಗೆ ಹಾಕಿ ಬ್ಯಾಟ್ರಿ ಫಿಕ್ಸ್ ಮಾಡಿದ್ರೆ ನಮ್ಮ ಮೊಬೈಲ್ ಚಾರ್ಜ್ ಆಗುತ್ತೆ. ಇಂಥ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ ರೆಡಿ ಮಾಡ್ತಾರೆ. ನೀವು ಬಿಲೀವ್ ಮಾಡ್ತಿಲ್ಲ, ವರ್ಲ್ಡ್ಸ್ ನಂಬರ್ 1 ಸ್ಮಾರ್ಟ್ ಮೊಬೈಲ್ ಚಾರ್ಜರ್ ಫಾರ್ ಬೈಕ್ಸ್. ನೋಡ್ರಿ, ವರ್ಲ್ಡ್ಸ್ ನಂಬರ್ 1. ಅಂಡ್ 2016ರಲ್ಲಿ ಅವರಿಗೆ ಅವಾರ್ಡ್ ಬರುತ್ತೆ, ಇನ್ನೋವೇಟಿವ್ ಪ್ರಾಡಕ್ಟ್ ಆಫ್ ಇಂಡಿಯಾ ಅಂಡ್ ಇನ್ನೋವೇಟಿವ್ ಪ್ರಾಡಕ್ಟ್ ಆಫ್ ದ ವರ್ಲ್ಡ್ ಅಂತಾನು ಬರುತ್ತೆ ಅವರಿಗೆ. ಮಾಡಿದವನು ಯಾರು ಅಲ್ಲ, ಇವತ್ತು ಆ ಕಂಪನಿ, ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ, ಎಷ್ಟು ಉನ್ನತ ಸ್ಥಾನಕ್ಕೆ ಬೆಳೆದ್ಬಿಟ್ಟಿದೆ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ಟ್ರಾವೆಲರ್ಸ್ಗೆ ಬೆಸ್ಟ್ ಕಂಪನಿ. ಅವ್ರು ಅದಷ್ಟೇ ಮಾಡಿಲ್ಲ, ನೀವು ಅನ್ಕೋಬಹುದು ಅದಷ್ಟೇ ಚಾರ್ಜರ್ ಅಷ್ಟೇನಾ ಅಂದ್ರೆ, ಆ ಚಾರ್ಜರ್ ಜೊತೆಗೆ ಅವ್ರದ್ದು ಒಂದು ಪೌಚ್ ಇದೆ. ಅಂದ್ರೆ ಇವಾಗ ನೋಡ್ರಿ, ಚಾರ್ಜಿಂಗ್ ಇಟ್ಕೊಂತಾರೆ. ಇವಾಗ ಟ್ರಾವೆಲರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಗೂಗಲ್ ಮ್ಯಾಪ್ ಎಲ್ಲ ಹಾಕೊಂಡು ಅದನ್ನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಮತ್ತೆ ಮೊಬೈಲ್ ನ ಚಾರ್ಜ್ ಎಲ್ಲಿ ಇಟ್ಕೋಬೇಕು, ಜೇಬಲ್ಲಿ ಇಟ್ಕೋಬೇಕು, ಆ ಪ್ರಾಬ್ಲಮ್ ಆಗುತ್ತಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಪೌಚ್ ಮಾಡ್ತಾರೆ ಗಾಡಿಗೆ. ಆ ಪೌಚ್ ನಲ್ಲಿ ಟ್ರಾನ್ಸ್ಪರೆಂಟ್ ಪೌಚ್ ಇರುತ್ತದು. ಸೊ ಮೊಬೈಲ್ ಇಟ್ಕೊಂಡು ಚಾರ್ಜಿಂಗ್ ಇಟ್ರೆ, ಸೊ ನಿಮಗೆ ಚಾರ್ಜಿಂಗು ಆಗ್ತಾ ಇರುತ್ತೆ, ನಿಮ್ಗೆ ಗೂಗಲ್ ಮ್ಯಾಪ್ ವರ್ಕ್ ಆಗುತ್ತೆ. ಅದಷ್ಟೇ ಅಲ್ಲ, ಅವ್ರು ಇನ್ನೂ ಒಂದು ಬೋಲ್ಟ್ ಆಪ್ ಅಂತ ಒಂದು ಮಾಡಿದ್ದಾರೆ. ಆ ಆಪ್ ನ ನಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಅದು ನೀವು ಆಂಡ್ರಾಯ್ಡ್ ಅನ್ನ ಇರ್ಬೋದು ನಿಮ್ದು, ಅಥವಾ ನಿಮ್ದು ಇದಾದ್ರೂ ಇರ್ಬೋದು, ಏನು iOS ಆದ್ರೂ ಇರ್ಬೋದು. ಸೊ ನೀವು ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಇಟ್ ವಿಲ್ ಟ್ರ್ಯಾಕ್ ಈಚ್ ಅಂಡ್ ಎವ್ರಿಥಿಂಗ್. ನೀನ್ ಎಲ್ಲಿದೆಯಾ, ಎಷ್ಟು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಿದೀಯಾ, ಪ್ರತಿಯೊಂದು ಟ್ರ್ಯಾಕ್ ಮಾಡುತ್ತೆ. ನಿಂದು ಎಲ್ಲೆಲ್ಲಿ ಯಾವ ಊರಿನಲ್ಲಿ ಸ್ಟಾಪ್ ಮಾಡಿದ್ದಿ, ಇವೆಲ್ಲವನ್ನೂ ಟ್ರ್ಯಾಕ್ ಮಾಡುತ್ತೆ. ಸೊ ಇಂಥ ಒಂದು ಅದ್ಭುತ ಆಪ್ ತಯಾರು ಮಾಡಿ, ಅವ್ರದ್ದು ಟಾರ್ಗೆಟ್ ಕಸ್ಟಮರ್ಸ್ ಇದ್ದಿದ್ದೆ ಟ್ರಾವೆಲರ್ಸ್, ಮತ್ತೆ ಯಾರ್ಯಾರು ಯಂಗ್ಸ್ಟರ್ಸ್ ಇರ್ತಾರಲ್ಲ, ನಿಮ್ಗೆಲ್ಲ ಗೊತ್ತ, ಯಂಗ್ಸ್ಟರ್ಸ್ ತುಂಬಾನೇ ಟ್ರಾವೆಲ್ ಮಾಡ್ತಾರೆ ಬೈಕ್ಸ್ ನಲ್ಲಿ. ಲೇ ಲಡಾಖ್ ಅಂತ, ಹಿಮಾಲಯ ಪರ್ವತ, ವರ್ಲ್ಡ್ ನ ಬರೀ ಬೈಕ್ ತಗೊಂಡು ವರ್ಲ್ಡ್ ನೇ ಸುತ್ತಿದಂತ ಮಹಿಳೆ ಕೂಡ ಇದ್ದಾರೆ, ನಮ್ಗೆಲ್ಲ ಗೊತ್ತಿದೆ. ಸೊ ಅಂತವ್ರ ಟಾರ್ಗೆಟ್ ಇವತ್ತು ಆ ಪ್ರಾಡಕ್ಟ್ 2015 ಲಾಂಚ್ ಆಗಿ, ಆಕ್ಚುಲಿ ಅದ್ರದ್ದು ಸೇಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ 2017ರಲ್ಲಿ ಹಿಡಿದು ಇವತ್ತು ಬರೀ 2.5 ವರ್ಷದಲ್ಲಿ ನೀವು ಬಿಲೀವ್ ಮಾಡ್ತಿರಲ್ಲೋ, 1 ತಿಂಗಳಿಗೆ 1000 ಚಾರ್ಜ್ ಸೇಲ್ ಆಗ್ತವೆ. ನೀವು ಒಂದು ಯೋಚನೆ ಮಾಡ್ಬೇಕು, ಅದು ಪ್ರಾಡಕ್ಟ್ ಯಾರಿಗೆ, ಎಲ್ಲರಿಗೂ ಅಲ್ಲ, ಅದು ಇಟ್ಸ್ ಓನ್ಲಿ ಫಾರ್ ದ ಟ್ರಾವೆಲರ್ಸ್. 1,000 ಒಂದು ತಿಂಗಳಿಗೆ ಸೇಲ್ ಮಾಡ್ತಾರೆ. ಇವತ್ತು ಅವರು ಒಂದು ಟರ್ನ್ ಓವರ್ ಎಷ್ಟು ಗೊತ್ತಾ ಕಂಪ್ನಿದು, more than 3 crores. ಒಂದ್ ಸಣ್ಣ ಐಡಿಯಾ, ಅವ್ನು ಯಾರು ಅಲ್ಲ, ಸತ್ಯಜಿತ್ ಮೊಹಂತಿ ಅಂತ ಈ ಪರ್ಸನ್. ನೋಡ್ರಿ ಆ ಚಾರ್ಜರ್ ಹೆಂಗಿದೆ ಅಂತ, ಮೊಬೈಲ್ ಚಾರ್ಜರ್. ಒಂದ್ ಸಣ್ಣ ಕ್ರಿಯೇಟಿವಿಟಿ ನೋಡ್ರಿ, ಒಂದು ಇನ್ನೋವೇಷನ್. ಅಂದ್ರೆ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆದಲ್ಲಿ ಅವನೇನ್ ಟೆಕ್ನಿಕಲ್ ಅಲ್ಲ, ಏನೂ ಅಲ್ಲ, ಅವನೇನ್ ಜಾಸ್ತಿನೂ ಓದಿಲ್ಲ. ಅವ್ನು ಓದಿದ್ದು MBA, ಏನಂತಾರೆ ಮ್ಯಾನೇಜ್ಮೆಂಟ್ ಡಿಪ್ಲೊಮೊ. ಆದ್ರೆ ಹೇಳ್ತಾರಲ್ಲಿ ಒಂದು ಐಡಿಯಾ, ಅದಕ್ಕೆ ಹೇಳ್ತಾರಲ್ಲ, ಒಕ್ಕ ಐಡಿಯಾ మీ జీవితాన్ని మార్చేస్తుంది ಅಂತ ಹೇಳ್ತಾರೆ ತೆಲುಗಿನಲ್ಲಿ.
ಒಂದು ಐಡಿಯಾ ನಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ. ಅವ್ನು ಮಾಡಿದ್ದಿಷ್ಟೇ, ಕಮಿಟ್ಮೆಂಟ್ ಕೊಟ್ಟ, ಜಾಬ್ ಬಿಟ್ಟು ಹಾಗೆ ಆಗುತ್ತೆ ಅಂತ, ಸೆಲ್ಫ್ ಮೋಟಿವೇಟ್ ಅದು ಹಾಗೆ ಆಗುತ್ತೆ, ನಾವು ವರ್ಕ್ ಮಾಡೋಣ ಅಂತ, ಅಂಡ್ ಕ್ರಿಯೇಟಿವಿಟಿ. ಈ ಮೂರು ಅವ್ನ ಲೈಫ್ನೇ ಬದಲು ಮಾಡ್ತೀವಿ. ಇವತ್ತು ಸತ್ಯಜಿತ್ ಕೋ ಫೌಂಡರ್, ಆ ಕಂಪ್ನಿ ಹೆಸರು ಏನ್ ಗೊತ್ತಾ? ಬೋಲ್ಟ್ ಆಟೋ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ, ಪ್ರೈವೇಟ್ ಲಿಮಿಟೆಡ್. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡ್ಬೋದು. ನೀವು ಈ ಚಾರ್ಜರ್ನು ತಗೋಬಹುದು. ಈ ಚಾರ್ಜರ್ ಕಾಸ್ಟ್ ಅರೌಂಡ್ ₹1000 ಏನೋ ಇರ್ಬೇಕು ಈ ಚಾರ್ಜರ್. ಸೊ ನೋಡ್ರಿ, ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡಿದಾಗ ಯೂಸ್ ಮಾಡ್ಕೋಬಹುದು. ಯಾರ್ಯಾರು ಟ್ರಾವೆಲರ್ ಇದಾರೆ ಅವರೆಲ್ಲ ಯೂಸ್ ಮಾಡ್ಕೋಬಹುದು. ನಮ್ಮ JCI ನಲ್ಲಿ ನಮ್ಮ ಆದಿತ್ಯ ಸಾರು, ತುಂಬಾ ಮಂದಿ ಟ್ರಾವೆಲರ್ಸ್ ಇದ್ದಾರೆ, ಅವರೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ಐ ಥಿಂಕ್ ಆದಿತ್ಯ ಸರ್ ಆಲ್ರೆಡಿ ಯೂಸ್ ಮಾಡ್ತಿರ್ಬೇಕು ಈ ಬೋಲ್ಟ್ ಚಾರ್ಜರ್. ಈ ತರ ಸಿಂಪಲ್ ಇನ್ನೋವೇಷನ್ಸ್. ಸೊ ನೀವು ಹೇಳ್ಬೋದು, ಮತ್ತೆ ಈ ಕಂಪ್ನಿ ಎಲ್ಲಿದೆ ಸರ್? ತುಂಬಾ ದೂರ ಇದೆ. ಎಲ್ಲೂ ಅಲ್ಲ ರೀ, ನಮ್ಮಿಂದ 350 ಕಿಲೋಮೀಟರ್ 370 ಕಿಲೋಮೀಟರ್ ಹೈದರಾಬಾದ್ ನಲ್ಲಿ ಸ್ಟಾರ್ಟ್ ಆಗಿದ್ದ ಕಂಪನಿ ಇದೆ. ಈಸ್ ಹೈದರಾಬಾದ್ ಪರ್ಸನ್. ಹೈದರಾಬಾದ್ ನಲ್ಲಿ ತೆಲಂಗಾಣದಲ್ಲಿ ಸ್ಟಾರ್ಟ್ ಮಾಡಿದಂತ ಸಣ್ಣ ಕಂಪನಿ ಇವತ್ತು ಇಷ್ಟು ಉನ್ನತ ಸ್ಥಾನಕ್ಕೆ ಹೋಗಿದೆ. ಅವ್ನು ಮಾಡಿದಿಷ್ಟೇ, ಒಂದು ಕ್ರಿಯೇಟಿವಿಟಿ ಅವ್ನು ಚೇಂಜ್ ಮಾಡ್ತು. ನೀವು ಅನ್ಬೋದು, ಏನ್ ಸರ್ ಹೈದರಾಬಾದ್ ಹೇಳ್ತೀರಿ, ಉತ್ತರ ಪ್ರದೇಶ ಹೇಳ್ತೀರಿ, ಎಲ್ಲೆಲ್ಲೋ ಇರೋರ್ನೇ ಹೇಳ್ತೀರಿ, ನಮ್ಮಲ್ಲಿ ಇಲ್ವಾ? ನಮ್ಮಲ್ಲಿ ಯಾಕಿಲ್ರಿ? ಸಿರುಗುಂಪಾದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ 9ನೇ ಕ್ಲಾಸ್ ಫೇಲ್ ಆಗಿ ಮನೆಯಲ್ಲಿ ಏನ್ ಮಾಡಕ್ ಆಗಲ್ದಂಗೆ ಒಂದು ಜೀನ್ಸ್ ಪ್ಯಾಂಟ್ ಫ್ಯಾಕ್ಟರಿಯಲ್ಲಿ ಸೇರಿ ಸತತವಾಗಿ 7 ವರ್ಷ ಕೆಲಸ ಮಾಡ್ತಾನೆ. ಕೆಲಸ ಮಾಡಿದ್ಮೇಲೆ ಅವ್ನಿಗನ್ಸುತ್ತೆ, ಹಿಂಗೆ ಕೆಲಸ ಮಾಡಿದ್ರೆ ಜೀವನ ಆಗಲ್ಲ, ನಾವೇನಾದ್ರು ಮಾಡ್ಬೇಕಂತ 10,000 ಏನೋ ಒಂದು ಕೂಡಿಟ್ಟಿರ್ತಾರಲ್ಲ, ಆ 10,000ದಿಂದ ಒಂದು ಯೂನಿಟ್ ತಗೊಂಬಂದು ಸ್ಟಾರ್ಟ್ ಮಾಡ್ತಾನೆ. ಒಂದು ಸಣ್ಣ ಜೀನ್ಸ್ ಫ್ಯಾಕ್ಟರಿ ಸಣ್ಣದು ಸ್ಟಾರ್ಟ್ ಮಾಡಿ ಸತತವಾಗಿ 3 ರಿಂದ 4 ವರ್ಷ ಕೆಲಸ ಮಾಡ್ತಾನೆ. 4 ವರ್ಷ ಕೆಲಸ ಮಾಡಿದ ಮೇಲೆ ನೀವು ಬಿಲೀವ್ ಮಾಡ್ತಿರಲ್ಲೋ, ಇವತ್ತು ಆತಂದು 4 ಬ್ರಾಂಚ್ಗಳಿದಾವೆ. ಸಾಯಿ ಗಾರ್ಮೆಂಟ್ಸ್ ಅಂತ ಸಿರುಗುಂಪಾನಲ್ಲಿ 2 ಬ್ರಾಂಚು, ಬಳ್ಳಾರಿಯಲ್ಲಿ 2 ಬ್ರಾಂಚ್, 4 ಬ್ರಾಂಚ್ಗಳಿದಾವೆ. ಒಂದು ನನಗೆ ಖುಷಿ ಮತ್ತೆ ತುಂಬಾ ಸಂತೋಷ ಆಗೋದು ಏನಪ್ಪಾ ಅಂದ್ರೆ, ಐ ಫೀಲ್ ಪ್ರೌಡ್. ಯಾಕೆ ಗೊತ್ತಾ? ಈ ಒಂದು ಪರ್ಸನ್ ಯಾರು ಮುರಳಿ ಇದಾರಲ್ಲ, ಆ ಮುರಳಿ ಒಂದ್ ದಿವಸ ಬಂದು ನನ್ನ ಮಾತಾಡಿಸ್ದ. ಯಾಕಂದ್ರೆ ಆತ ನನ್ನ ಟ್ರೈನಿಂಗ್ ನಲ್ಲಿ ಕುಂತಿದ್ದ, ನನಗೂ ಗೊತ್ತಿದ್ದಿಲ್ಲ. ನಾನು ಒಂದ್ಸಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ಬಂದಿದ್ದ. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಪ್ಪ. ಯಾರು ನೀನು? ಸರ್ ನಾನು ಮುರಳಿ, ನಿನ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಟ್ರೈನಿಂಗ್ ನಲ್ಲಿ ನಾನು ಅಟೆಂಡ್ ಆದಾಗ ಅವತ್ತು ನೀವು ಹೇಳಿದ್ರಿ, ನಾನು ಕೆಲಸ ಮಾಡುತ್ತಿದ್ದವಾಗ ನಾನು ಅಟೆಂಡ್ ಆದಾಗ ನೀವು ಹೇಳಿದ್ರಿ, ಜೀವನದಲ್ಲಿ ಎಷ್ಟು ದಿನ ಎಂಪ್ಲಾಯ್ ಆದ್ರೆ ಆಗಲ್ಲ, ಎಂಟರ್ಪ್ರನರ್ ಆಗ್ಬೇಕಂತ ಹೇಳಿದ್ರೆ ಅವತ್ತು ನಾನು ಡಿಸೈಡ್ ಮಾಡಿದ್ದೆ. ಸೊ ಇವತ್ತು ನಾನು 4 ಬ್ರಾಂಚ್ಗಳಿದಾವೆ ಸರ್. ನಮ್ದು ಟರ್ನ್ ಓವರ್ 1 ವರ್ಷಕ್ಕೆ 4 ಕೋಟಿ ಆಗುತ್ತೆ ಸರ್. ಅಂದ್ರೆ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಸೊ ನೋಡಿ ಸ್ನೇಹಿತರೆ, ನಾನು ಅದೇ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬರೀ ನಾನು ಯಾವಾಗ್ಲೂ ಹೇಳ್ತಲ್ಲ, ನನ್ನ ಟ್ರೈನಿಂಗ್ ನಲ್ಲಿ ಅವ್ರಿಗೂ ಫೋಟೋ ಆಗ್ಬಾರ್ದು, ನಿಮ್ ಫೋಟೋ ಆಗ್ಬೇಕು. ಯಾಕಂದ್ರೆ ನನ್ನ ಟ್ರೈನಿಂಗ್ ಹೇಳಿ ನೀವು ಅಚೀವ್ ಮಾಡಿದ್ರೆ ನನಗೆ ಎಷ್ಟು ಖುಷಿ ಇರುತ್ತೆ ಅಂತ. ಇವತ್ತು ಈ ಪರ್ಸನ್ ಆ ಒಂದು ಖುಷಿ ಹೇಳ್ಕೊಳ್ಳೋ ವಿಚಾರ. ಸೊ ಇದು ನೈಜ ಘಟನೆ. ಅಂದ್ರೆ ಎಲ್ಲೆಲ್ಲೋ ಇರೋರು ತೊಗೊಂಬರದಲ್ಲ, ನಿಜವಾಗ್ಲೂ ಆದಂತದ್ದು. ನೋಡ್ರಿ, 4 ಬ್ರಾಂಚ್ಗಳು ಮಾಡಿ 4 ಕೋಟಿ ದುಡಿದಿದೆ ಅಂದ್ರೆ ಒಂದ್ಸತಿ ಯೋಚನೆ ಮಾಡಿ ನಾವು ಎಲ್ಲಿಗಾದ್ರೂ ಹೋಗ್ಬೋದು. ನಾನು ಹೇಳದ್ನಲ್ಲ, ನಮ್ಗೆ ಗೊತ್ತಿರ್ಬೇಕಾಯ್ತು ಒಂದೇ ಫಾರ್ಮುಲಾ ಇಸ್ ವೆರಿ ಸಿಂಪಲ್. ನಾನು ಆಲ್ರೆಡಿ ಹೇಳಿದೆ, E = mc². ನಿಮ್ಗೆಲ್ಲ ಗೊತ್ತು, ಐನ್ಸ್ಟೈನ್ ಫಾರ್ಮುಲಾ ಇದು. ಏನಪ್ಪಾ E = mc² ಅಂದ್ರೆ? E ಅಂದ್ರೆ ಎಂಟರ್ಪ್ರನರ್, M ಅಂತಂದ್ರೆ ನಿಮಗೆ ಮೋಟಿವೇಶನ್, ಸೆಲ್ಫ್ ಮೋಟಿವೇಟ್ ಆಗ್ಬೇಕು. ಯಾವಾಗ್ಲೂ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೋಬೇಕು. ಹೆಂಗ್ ಸರ್ ಮೋಟಿವೇಟ್ ಮಾಡ್ಕೊಳ್ಳೋದು ಅಂತ ನನಗೆ ಕೇಳ್ಬೋದು. ವೆರಿ ಸಿಂಪಲ್, ಈ ತರ ಟ್ರೈನಿಂಗ್ಸ್ ಅಟೆಂಡ್ ಮಾಡಬಹುದು. ಇಲ್ಲ ನಮ್ JCI ಜಾಯ್ನ್ ಆಗ್ರಿ. ಇವತ್ತು ನಾನು ಯಾವ ತರ ಇದ್ದೆ ಮಾತಾಡಕ್ ಭಯಬೀಳ್ತಾ ಇದ್ದಾರೆ. ಇವತ್ತು ನಾನು ಇಷ್ಟೊಂದು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಬುಕ್ಸ್ ಓದ್ರಿ, ಸಕ್ಸೆಸ್ ಸ್ಟೋರೀಸ್ ಓದ್ಬೇಡ್ರಿ, ಫೇಲ್ಯೂರ್ ಸ್ಟೋರೀಸ್ ಓದ್ರಿ. ಡೆಫಿನೆಟ್ ಆಗಿ ನೀವು ಮೋಟಿವೇಟ್ ಆಗ್ತೀರಾ. ನಿಮ್ ಸುತ್ತಮುತ್ತ ಎನ್ವಿರಾನ್ಮೆಂಟ್ ನಲ್ಲಿ ನೋಡ್ರಿ, ನಿಮ್ ಸುತ್ತಮುತ್ತ ಎಷ್ಟೋ ಮಂದಿ ಅಚೀವ್ ಮಾಡಿರ್ತಾರೆ, ತುಂಬಾ ಕಷ್ಟದಿಂದ ಬಂದಿರ್ತಾರೆ. ಅವ್ರ ಬಗ್ಗೆ ಕೇಳಿ. ಮೋಟಿವೇಶನ್ ಅಂಡ್ ಕಮಿಟ್ಮೆಂಟ್ ಇರ್ಬೇಕು ನಮ್ಮ ಲೈಫ್ ನಲ್ಲಿ. ಏನಾದ್ರೂ ನಾನು ಹೇಳ್ತಾರೆ, ಎಷ್ಟು ಜೀರೋಸ್ ಬಂದ್ರು ಒದ್ದಾಡ್ಬಾರ್ದು, ಆ ಒಂದೋಸ್ಕರ ಒದ್ದಾಡ್ಬೇಕು. ಹೌದಾ? ಅಂಡ್ ಲಾಸ್ಟ್ ಕ್ರಿಯೇಟಿವಿಟಿ. ಇವತ್ತು ವರ್ಲ್ಡ್ ನಲ್ಲಿ ಕ್ರಿಯೇಟಿವಿಟಿ ಬೇಕೇ ಬೇಕ್ರಿ. ಕ್ರಿಯೇಟಿವಿಟಿ ಇಲ್ದಂಗೆ ನಾವು ನಡೆಯೋದೇ ಇಲ್ಲ ಮಾಡರ್ನ್ ವರ್ಲ್ಡ್ ನಲ್ಲಿ. ಸೊ ನೀವು ಎಂಟರ್ಪ್ರನರ್ಸ್ ಆಗ್ಬೇಕಂದ್ರೆ ಸ್ನೇಹಿತರೆ, E = mc². ಸೊ ಇಫ್ ಯು ವಾಂಟ್ ಟು become entrepreneur, if you want to become S, so you need to have motivated yourself, we have commitment, then you should have a creativity. Definitely we all can become entrepreneurs. ಯಾಕೆ ಎಂಟರ್ಪ್ರನರ್ ಆಗಲ್ಲ ಹೇಳ್ರಿ? ಎಲ್ಲರೂ ಆಗ್ಬೋದ್ರಿ ಎಂಟರ್ಪ್ರನರ್. ಜಸ್ಟ್ ಒಂದು ಡಿಸಿಷನ್, ಜಸ್ಟ್ ಒಂದು ಸಿಚುವೇಶನ್ ನಾವು ಡಿಸೈಡ್ ಮಾಡಿ ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾವೆಲ್ಲರೂ ಆಗ್ಬೋದು. ಸೊ ಎಂಟರ್ಪ್ರನರ್ ಅಂತಂದ್ರೆ ಲಾಸ್ಟ್ ಸೆಷನ್ ಕನ್ಕ್ಲೂಷನ್ ಏನಂದ್ರೆ, ದ ಟ್ರೂ ಎಂಟರ್ಪ್ರನರ್ ಇಸ್ ಅ ಪರ್ಫಾರ್ಮರ್, ನಾಟ್ ಎ ಡ್ರೀಮರ್. ಕನ್ಸ್ ಕಾಣೋರು ಯಾವತ್ತು ಎಂಟರ್ಪ್ರನರ್ ಆಗಕ್ ಸಾಧ್ಯ ಇಲ್ಲ. ಯಾರು ಇವತ್ತು ಸ್ಟಾರ್ಟ್ ಮಾಡ್ತಾರೋ ಅವರೇ ಎಂಟರ್ಪ್ರನರ್ ಆಗಕ್ ಸಾಧ್ಯ. ದ ಒನ್ ಹೂ ಡ್ರೀಮ್ಸ್ ವಿಲ್ ನೆವರ್ ಬಿಕಮ್ ಎಂಟರ್ಪ್ರನರ್. ದ ಟ್ರೂ ಎಂಟರ್ಪ್ರನರ್ ಇಸ್ ಎ ಪರ್ಫಾರ್ಮರ್. ಪರ್ಫಾರ್ಮ್ ಮಾಡಿ, ಇವತ್ತಿಂದ ವರ್ಕ್ ಮಾಡಿ. ನಾನು ಜೀವನದಲ್ಲಿ ಸಾಧಿಸಬೇಕು, ನಾನು ಎಂಟರ್ಪ್ರನರ್ ಆಗ್ಲೇಬೇಕು, ಎಷ್ಟು ದಿನ ಅಂತ ನಮ್ಮ ಆಸೆಗಳನ್ನ ನೆನಪು ಮಾಡ್ಕೊಳ್ಳಿ. ಫಸ್ಟ್ 3 ಪಿಕ್ಚರ್ ತೋರಿಸಿದ್ವು. ವರ್ಲ್ಡ್ ಟೂರ್, ನನ್ನ ಕನಸಿನ ಮನೆ, ನಮ್ಮ ಮಕ್ಕಳನ್ನ ಎಜುಕೇಶನ್, ಎಲ್ಲವೂ ನಾವು ಆಸೆಗಳನ್ನ ಪೂರೈಸ್ಕೋಬೇಕು ಅಂದ್ರೆ we should be a performer, not a dreamer. So yes, hope you are all will become entrepreneurs. Yes.
ನೀವು ಚಾಟ್ ವಿಂಡೋ ಯೂಸ್ ಮಾಡ್ಬೋದು. Are you all ready to become entrepreneurs now? After this, you can use your chat window. Yes. Yes. ತುಂಬಾ yes ಗಳು ಬರ್ತಿದ್ದಾವೆ. Yes. Yes. You all can become entrepreneurs. Yes. So ನಾನು ಹೇಳಿದ್ದೆ, ನಾನು ಇವತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಹೆಸರೇ yes, young entrepreneurs shining. Yes, my dear friends, we all can become entrepreneurs and we all can shine like everyone. So ಈ ಒಂದು ಆಪರ್ಚುನಿಟಿ ಕೊಟ್ಟಂತ ತಮ್ಮೆಲ್ಲರಿಗೂ ಅದಕ್ಕಿಂತ ಮುಂಚೆ ನಾವು ನೆನೆಸ್ಕೊಳ್ಳಬೇಕು, ಅರೈಸ್, ಅವೇಕ್, ಸ್ಟಾಪ್ ನಾಟ್, ದ ಗೋಲ್ ಇಸ್ ರೀಚ್. ವಿವೇಕಾನಂದ ಅವರಿಲ್ಲ ಅಂದ್ರೆ ನಾನು ಯಾವ ಟ್ರೈನಿಂಗು ಅತ್ಯುತ್ತಮವಾಗಿ ಆಗಲ್ಲ ಅಂತ ನನ್ನ ಫೀಲಿಂಗ್ ಇದು. ಸೊ ಅವ್ರನ್ನ ನೆನೆಸ್ತಾ, ಸೊ ಈ ಒಂದು ಟ್ರೈನಿಂಗ್ ಅವಕಾಶ ಕೊಟ್ಟಂತ ನಮ್ಮ ಮಲ್ಲಿಕಾರ್ಜುನ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇವತ್ತು ಇನಾಗ್ರೇಟ್ ಮಾಡುವಂತ ನಮ್ಮ ಗಾಳಪ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆಲ್ಲ ನಮ್ಮ ಫಾಸ್ಟ್ ಮೆಂಬರ್ಸ್, ನನಗೆ ಆಪರ್ಚುನಿಟಿ ಯಾವಾಗ್ಲೂ ಟ್ರೈನಿಂಗ್ ಮಾಡ್ಬೇಕಂದ್ರೆ ಯಾವ್ದೊಂದು ಆಪರ್ಚುನಿಟಿ ಸಿಕ್ಕಾಗ ನನ್ನ ಹೆಸರನ್ನ ಅವ್ರು ತೊಗೊಂಡಿದ್ದಾರೆ, ನನಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಇವತ್ತು ಒಂದು ವಿಷಾದವಾದ ಏನಪ್ಪಾ ಅಂದ್ರೆ, ನಮ್ಮ ನ್ಯಾಷನಲ್ ಟ್ರೈನರ್ ಅದು JCI ಆತರ ಆದಂತ ಅವರ ಮಾವವರು ಇವತ್ತು ಲಿಂಗೈಕ್ಯ ಆಗಿದ್ದಾರೆ. ತುಂಬಾ ವಿಷಾದವಾದ ವಿಷಯ. ಆದ್ರೂ ಏನ್ ಮಾಡಕ್ಕಾಗಲ್ಲ, ನಾವೆಲ್ಲವನ್ನ ಆಕ್ಸೆಪ್ಟ್ ಮಾಡ್ಬೇಕು. ಅವ್ರ ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಇಷ್ಟೊತ್ತು ಒಂದು ಆಲ್ಮೋಸ್ಟ್ 1 hour ಆಯ್ತು ಇದು ಟ್ರೈನಿಂಗ್. ಎಕ್ಸಾಕ್ಟ್ ಆಗಿ 50 minutes ಆಯ್ತು. ಸೊ ಇಷ್ಟೊತ್ತು ನೀವೆಲ್ಲರೂ ಸಹಕರಿಸಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಫ್ಯೂಚರ್ ಎಂಟರ್ಪ್ರಿನರ್ಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮಲ್ಲಿಕಾರ್ಜುನ್ ಸರ್, ಮಲ್ಲಿಕಾರ್ಜುನ್ ಸರ್, ಮಲ್ಲಿಕಾರ್ಜುನ್ ಸರ್. ಓಕೆ ಸರ್, ಕೇಳ ಈಗ ಬರ್ತಾ ಇದೆ. ಬರ್ತಾ ಇದೆ. ಓಕೆ ಸರ್, ಒಳ್ಳೆ ಅಚ್ಚುಕಟ್ಟಾಗಿರ್ತಕ್ಕಂಥ ರೀತಿಯಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ನೈಜ ಘಟನೆಗಳನ್ನು ನಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ನಿಜಕ್ಕೂ ಖುಷಿ ಆಗ್ತದೆ. ಸಾಧನೆ ಎನ್ನುವಂಥದ್ದು ಸಾಧಿಸಲು ಹೊಟ್ಟಿರ್ತಕ್ಕಂಥವ್ರು ಸ್ವತ್ತಾಗುತ್ತೆ ವಿನಃ ಸುಮ್ಮನೆ ಕುಳಿತಿರ್ತಕ್ಕಂಥವ್ರು ಸ್ವತ್ತಾಗಲ್ಲ ಅಂತ ಇವತ್ತು ನಿಮ್ಮ ನೈಜ ಘಟನೆಗಳ ಮೂಲಕ ಸತ್ಯ ಆಗಿದೆ. ಬಹಳ ಖುಷಿ ಆಗ್ತಾ ಇದೆ ಸರ್. ಸರ್ ಟ್ರೈನರ್ ಸರ್, ಸರ್ ಹೇಳಿ. ನಮ್ಮಲ್ಲಿ ಈಗ ಇಲ್ಲಿ ಸದ್ಯ ತರಬೇತಿ ಪಡಿತಕ್ಕಂಥವರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರ ಕಡೆ ಏನಾದ್ರು ಸ್ವಲ್ಪ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಪ್ರಶ್ನೆಗಳು ಕೇಳಬಹುದು. ಈ ತರಬೇತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಲ್ಲಿ ವಿನಂತಿ ಇಷ್ಟೇ, ನಿಮ್ಗೆ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಸ್ಪರ್ಧಾತ್ಮಕ ವಿವೇಕ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ದಯಮಾಡಿ ತರಬೇತಿ ಸಾರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿ, ಇಲ್ಲ ಹ್ಯಾಂಡ್ ರೇಸ್ ಮಾಡಿ ಅವ್ರು ನಿಮ್ಮ ಆಡಿಯೋಗೆ ಮ್ಯೂಟ್ ಮಾಡ್ತಾರೆ. ಇದು ಒಂದ್ ರೀತಿಯಾಗಿರ್ತಕ್ಕಂಥ ಸುವರ್ಣ ಅವಕಾಶ ಅಂತ ನಾನು ಭಾವಿಸ್ತೇನೆ ಸರ್. HGB ಟ್ರಸ್ಟ್ ಮಾತಾಡಬಹುದು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶರಣ ಬಸವ ಸರ್ ಮಾತನಾಡಿ. ಅವ್ರು ಅನ್ಮ್ಯೂಟ್ ಮಾಡ್ಕೋಬೇಕು ಸರ್, ಅವ್ರ ಕೈ ಅವ್ರಿಗಿದೆ ಅದು. ಹೌದು ಸರ್. ಸರ್ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು. ಇನ್ಯಾರಾದ್ರೂ ಇದ್ರೆ ಪ್ರಶ್ನೆಗಳು ಕೇಳಿ, ಇಲ್ಲಾಂದ್ರೆ ಚಾಟ್ ವಿಂಡೋದಲ್ಲಿ ಇದು ಮಾಡಿದ್ರು ಇದು ಮಾಡೋಣ, ಅನ್ಮ್ಯೂಟ್ ಮಾಡೋಣ. ಸರ್ ನಿಜಕ್ಕೂ ಬಹಳ ಖುಷಿ ಆಗ್ತದೆ. ಇವತ್ತು ಒಳ್ಳೊಳ್ಳೆ ಸ್ಟೋರಿಗಳು ಸಿಕ್ತು ನಮಗೆ, ನೈಜ ಘಟನೆಗಳು. ಚಂದ್ರಬಾಬು ಸರ್ ರಿಪ್ಲೈ ಮಾಡಿದಾರೆ ನೋಡಿ ಸರ್, ಅಪ್ರಿಸಿಯೇಷನ್ ಮೆಸೇಜ್ ಹಾಕಿದ್ದಾರೆ. ಅಪ್ರಿಸಿಯೇಷನ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್, ಯು ಅಂಡ್ ಯುವರ್ ಟೀಮ್ ಆಫ್ JCI ಬಳ್ಳಾರಿ ಸಿಲ್ಕ್ ಸಿಟಿ, ಕೀಪ್ ಗೋಯಿಂಗ್. ಥ್ಯಾಂಕ್ ಯು ಸರ್ ಚಂದ್ರಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಂದ್ರಬಾಬು ಸರ್ ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್ ಅಂಡ್ ಫೀಡ್ಬ್ಯಾಕ್. ಇನ್ನೂ ನಮಗೆ ಮೋಟಿವೇಟ್ ಮಾಡುತ್ತೆ, ಇನ್ನೂ ಟ್ರೈನಿಂಗ್ಸ್ ತುಂಬಾ ಒಳ್ಳೆಯ ಮಾಡೋ ತರ. ಥ್ಯಾಂಕ್ ಯು ಸರ್. ಮೋಸ್ಟ್ಲಿ ಚಂದ್ರಬಾಬು ಸರ್ ಇಲ್ಲ ಸರ್ ಮೀಟಿಂಗ್ ನಲ್ಲಿ. ಸರ್ ಔಟ್ ಆಫ್ ಥ್ಯಾಂಕ್ಸ್ ಹೋಗೋಣವಾ? ಆಯ್ತು ಹೋಗೋಣ. ಪ್ರಶ್ನೆಗಳು ಯಾವಿಲ್ಲ ಅಂತ ಅನ್ಸುತ್ತೆ. ಓಕೆ ಸರ್, ಬಹಳ ಖುಷಿ ಆಗುತ್ತೆ ಸರ್. ನಮ್ಮ ಈ ಒಂದು ND ಟ್ರೈನಿಂಗ್ ಸಿದ್ದಿಕ್ ಸರ್ ಅವರ ಒಂದು ಕನಸಿತ್ತು, JCI ಇಂಡಿಯಾದಿಂದ ಒಂದೇ ದಿನದಲ್ಲಿ 1,000 ತರಬೇತಿಗಳನ್ನ ಸೃಷ್ಟಿ ಮಾಡಬೇಕು ಒಂದ್ ದಿನದಲ್ಲಿ ಎನ್ನುವಂತ ಅವರ ಬಹುದೊಡ್ಡ ಕನಸು. ಅದಕ್ಕೆ ನಾವು JCI ಬಳ್ಳಾರಿ ಸಿಲ್ಕ್ ಸಿಟಿಯಿಂದಲೂ ಕೂಡ ಸಾಕ್ಷಿ ಕೊಟ್ಟಿದ್ದೀವಿ ಎನ್ನುವಂತ ರೀತಿಯಲ್ಲಿ ನಿಮ್ಮ ತರಬೇತಿ ನಮಗೆ ಇವತ್ತು ಮೂಡಿ ಬಂತು. ಬಹಳ ಖುಷಿ ಆಯ್ತು. ವಿಶೇಷತೆ ಏನು ಅಂದ್ರೆ
ತರಬೇತಿಗಳಲ್ಲಿ ಹೊಸ ವಿಚಾರಗಳನ್ನ ನೀವು ಪ್ರತಿ ಸಾರಿ ನಮ್ಗೆ 2-3 ತರಬೇತಿಗಳಲ್ಲಿ ಹೊಸ ವಿಚಾರಗಳನ್ನ ನಮ್ಗೆ ಹಂಚಿಕೊಟ್ಟಿದ್ದೀರಿ. ಈ ದಿನ ಅಂತೂ ನಿಜಕ್ಕೂ ಬಹಳಷ್ಟು ಈ ತರಬೇತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಬಹಳ ಮೋಟಿವೇಟ್ ಆಗ್ತಕ್ಕಂಥ ರೀತಿಯಲ್ಲಿ ಸತ್ಯದ ಘಟನೆಗಳನ್ನ, ಅದು ನಮ್ಮ ಸುತ್ತಲೂ ಇರ್ತಕ್ಕಂಥ ಸತ್ಯದ ಘಟನೆಗಳನ್ನ ಪರಿಚಯಿಸಿಕೊಟ್ಟಿದ್ದೀರಿ. ಇದಕ್ಕೆ ನಿಮ್ಮ ಪರಿಶ್ರಮ ಬಹಳ ಮುಖ್ಯ ಇರ್ತದೆ ಅಂತ ನಾನು ಭಾವಿಸ್ತೇನೆ ಸರ್. ಯಾಕಂದ್ರೆ ನಿಮ್ಮ ಈ ಪರಿಶ್ರಮ ಇರ್ಲಾರ್ದೆ ಇಂಥ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಂದು ನಿರಂತರವಾದ ಪ್ರಯತ್ನಕ್ಕೆ ಸದಾ ನಾವು ಶುಭ ಹಾರೈಸ್ತಾ ಹೋಗ್ತೇವೆ ಸರ್. ಸರ್, ಈಗ ನೇರವಾಗಿ ಈಗ ಅವಕಾಶ ಜೆ.ಸಿ. ಶಿಲ್ಪಶ್ರೀ ಮೇಡಮ್ ಅವರಿಗೆ. ಶಿಲ್ಪಾ ಮೇಡಮ್. ಸರ್ ಕೇಳಿಸ್ತಾ ಇದ್ದೇನಾ ಸರ್? ಓಕೆ ಮೇಡಮ್, ಕೇಳಿಸುತ್ತೆ ಮೇಡಮ್. A very warm good evening to JC family. I, JC Shilpashri, would like to propose vote of thanks of this training session, yes, by JC Manjunath Balluli. First and foremost, I would like to thank JC Mallikarjun, the chairman and president of JCI Bellary Steel City. Secondly, my thanks to today's inaugurator, JSN Galappa sir. Thirdly, my heartfelt thanks to today's trainer, Mr. JC Manjunath Balluli, for his inspiring and motivating session. Fourthly, my special thanks to ZP sir and ZJB members. Fifthly, my thanks to today's project director, JC Shanti Rajapura, for introducing the trainer. Last but not the least, a big thanks to all the esteemed past presidents and members of JCI Bellary Steel City. And lastly, thanks to the participants for attending the session. Thank you, one and all. Thank you. Thank you, madam. ಥ್ಯಾಂಕ್ ಯು ಮೇಡಮ್. ಬಹಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ಪರಿಚಯಿಸಿದರೆ ಬಹಳ ಖುಷಿ ಆಗುತ್ತೆ ಮೇಡಮ್. ನಿಮಗೂ ಕೂಡ ಒಳ್ಳೆಯದಾಗ್ಲಿ. ಎಲ್ಲರಿಗೂ ವಿನಂತಿ, ನಾನೀಗ ಈ ಮುಂದಿನ ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಎಸ್ ಸರ್. ಓಕೆ ಸರ್, ಎಂಡ್ ಮಾಡೋದು ಸರ್? ಓಕೆ ಸರ್, ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.